ನಮಸ್ತೆ ಸ್ನೇಹಿತರೆ. ಹಿಂದಿನ ತರಗತಿಗಳಲ್ಲಿ ನಾವು ಯೂನಿವರ್ಸ್ ಮತ್ತು ಸೋಲಾರ್ ಸಿಸ್ಟಮ್ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ನಾವು ಜೀವನ ಮಾಡ್ತಿರೋ ಈ ಭೂಮಿ ಬಗ್ಗೆ ತಿಳ್ಕೊಳ್ಳೋಣ. ಲೆಟ್ಸ್ ಸ್ಟಾರ್ಟ್ ವಿತ್ ಅ ಚಾಪ್ಟರ್ ಕಾಲ್ಡ್ ಅವರ್ ಅರ್ತ್. ಈ ಭೂಮಿ ಮೇಲೆ ಒಂದು ಲೊಕೇಶನ್ನ ಲೆಟ್ಸ್ ಸೇ ಈಗ ನೀವು ಯಾವ ಊರಲ್ಲಿ ಇದ್ದೀರೋ ಆ ಊರದ್ದು ಲೊಕೇಶನ್ ಹೇಳಬೇಕು ಅಂತಂದರೆ ನಿಮಗೆ ಮೇಯ್ನಾಗಿ ಎರಡು ಇನ್ಫಾರ್ಮೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಲ್ಯಾಟಿಟ್ಯೂಡ್, ಹಾರಿಜಾಂಟಲ್ ಲೈನಲ್ಲಿ ನಿಮ್ಮ ಅರ್ಥಲ್ಲಿ ಯಾವ ಪ್ಲೇಸಲ್ಲಿ ಇದ್ದೀರಾ ಅಂತ, ದೆನ್ ಲ್ಯಾಂಜಿಟ್ಯೂಡ್ ಅಂತ. ಸೊ ಆ ಥರ ನಮ್ಮ ಅರ್ತ್ ಮೇಲೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅರ್ತ್ ಯಾವ ಥರ ಇದೆ ಆ್ಯಂಡ್ ಅರ್ತ್ ಮೇಲೆ ಪ್ಲೇಸಸ್ ಯಾವ ಥರ ಇದೆ ಅಂತ ನಾವು ಇಮ್ಯಾಜಿನ್ ಲೈನ್ಸ್ನ ನಾವು ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಅರ್ತ್ ಆ್ಯಸ್ ಅ ಸ್ಪೆರಿಕಲ್ ಬಾಡಿ ನಾವು ಕೆಲವೊಂದು ಇಮ್ಯಾಜಿನ್ ಲೈನ್ಸ್ನ ಕಂಡುಕೊಂಡಿದ್ದೀವಿ. So first one, see, it is difficult to describe the location of a point on a sphere like Earth. So ಹಾಗಾಗಿ now the question arises as to how to locate a place on it. So ಈಗ let's say ಈಗ ಇದು ನಿಮ್ಮದು ಅರ್ತ್ ಅನ್ನೋದಾದರೆ let's say ಇಲ್ಲಿ ನಮಗೆ let's say ಇಂಡಿಯಾ ಬರುತ್ತೆ ಅಂತ ಅಂದ್ಕೋಣ. ಇಲ್ಲಿ ಈ ಪೊಸಿಷನ್ನ ನಾವು ಅರ್ತ್ ಮೇಲೆ ಗುರುತಿಸಬೇಕು ಅಂತಂದರೆ ವಿ ನೀಡ್ ಟೂ ಇನ್ಫಾರ್ಮೇಷನ್ಸ್, ಒನ್ ಹಾರಿಜಾಂಟಲ್ ಲೈನ್ ಆ್ಯಂಡ್ ಒಂದು ವರ್ಟಿಕಲ್ ಲೈನ್ ಅಲ್ವಾ. ಈ ಥರ ಆಗ್ತಾಗ ನಾವು ಈ ಪೊಸಿಷನ್ನ ಕಂಡುಹಿಡಿಬೋದಲ್ಲ. ಸೊ ಹಾಗಾಗಿ ನಾವು ಅರ್ತ್ ಮೇಲೆ ಕೆಲವೊಂದು ಇಮ್ಯಾಜಿನ್ ಲೈನ್ಸ್ನ ಮಾಡ್ಕೊಂಡಿದ್ವಿ. ಈ ಹಾರಿಜಾಂಟಲ್ ಲೈನ್ಸ್ಗೆ ವಿ ಕಾಲ್ ಇಟ್ ಆ್ಯಸ್ ಲ್ಯಾಟಿಟ್ಯೂಡ್ಸ್ ಅಂತ ಹೇಳ್ತೀವಿ. ಅದೇ ಥರ ಈ ಥರ ವರ್ಟಿಕಲ್ ಲೈನ್ಸ್ ಏನಿದೆ ಅವನ್ನ ಗುರುತಿಸೋಕ್ಕೆ ನಾವು ಈ ಥರ ವರ್ಟಿಕಲ್ ಲೈನ್ಸ್ ಇದೆ ಅವುಗಳನ್ನ ನಾವು ಲ್ಯಾಂಜಿಟ್ಯೂಡ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಹಾಗಾಗಿ ನೀವು ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಈಗ ನೀವು ಗೂಗಲ್ ಮ್ಯಾಪ್ಸ್ ಯೂಸ್ ಮಾಡ್ತೀರಲ್ವಾ, ಅಲ್ಲಿ ನೀವು ಯಾವುದೊಂದು ಲೊಕೇಶನ್ನ ಏನೋ ಹೋಗಬೇಕಿರುತ್ತೆ ಒಂದು ಲೊಕೇಶನ್ಗೆ, ಅಲ್ಲಿ ನೀವು ಡೈರೆಕ್ಷನ್ಸ್ ಆಗ್ತಿರಲ್ಲ, ಅಲ್ಲಿ ನೋಡಿ ನಿಮಗೆ ಆ ಲೊಕೇಶನ್ದು ಲ್ಯಾಟಿಟ್ಯೂಡ್ ಏನಿದೆ ಆ್ಯಂಡ್ ಲಾಂಜಿಟ್ಯೂಡ್ ಏನಿದೆ ಅದಕ್ಕೆ ಕೊಟ್ಟಿರ್ತಾರೆ. ಹಾಗಾಗಿ ಸೊ ಒಂದು ಅರ್ತ್ ಮೇಲೆ ಯಾವುದೇ ಒಂದು ಲೊಕೇಶನ್ ಹುಡುಕಬೇಕು ಅಂತಂದರೆ ಯು ನೀಡ್ ಲ್ಯಾಟಿಟ್ಯೂಡ್ ಇನ್ಫಾರ್ಮೇಷನ್ ಆ್ಯಂಡ್ ಲಾಂಜಿಟ್ಯೂಡ್ ಇನ್ಫಾರ್ಮೇಷನ್. ಸೊ ಹಾಗಾಗಿ ನೋಡಿ, ಆ್ಯಂಡ್ ಅರ್ತ್ ನಿಮಗೆ ಸೊ ಅರ್ತು ಸೇ ಒಂದು ಆಕ್ಸಿಸ್ ಮೇಲೆ ರೊಟೇಟ್ ಆಗ್ತಿದೆ. ಸೊ ಈ ಆಕ್ಸಿಸ್ಸು ನಾರ್ತ್ ಪೋಲ್ ಮತ್ತು ಸೌತ್ ಪೋಲು ಅದ್ರ ಒಳಗಡೆ ಹೋಗುತ್ತೆ. ಸೊ ನಿಮಗೆ ಆ ಆಕ್ಸಿಸ್ ಸರೌಂಡಿಂಗಲ್ಲಿ, ಸೊ ಲೆಟ್ಸ್ ಸೇ ದಿಸ್ ಈಸ್ ಯುವರ್ ಅರ್ತ್, ದಿಸ್ ಈಸ್ ಯುವರ್ ಆಕ್ಸಿಸ್, ಈ ಆಕ್ಸಿಸ್ ಸುತ್ತ ಅರ್ತ್ ರೊಟೇಟ್ ಆಗ್ತಿದೆ. ಸೊ ದಿಸ್ ಆಕ್ಸಿಸ್ ಇಸ್ ಆಲ್ಸೋ ಇಮ್ಯಾಜಿನಲ್ ಲೈನ್. ಯಾಕಂದರೆ ನಮಗೆ ನಾರ್ತ್ ಪೋಲ್ ಸೌತ್ ಪೋಲ್ ಮಧ್ಯೆ ನಿಮಗೆ ಅರ್ತ್ ಒಳಗಡೆ ಟುವರ್ಡ್ಸ್ ದ ಸೆಂಟರ್ ಆ ಥರ ಯಾವುದೂ ಲೈನ್ ಇಲ್ಲ ರಿಯಲ್ ಆಗಿ. ನಾವು ಟು ಅಂಡರ್ಸ್ಟ್ಯಾಂಡ್ ಹೇಗೆ ಅರ್ತ್ ರೊಟೇಟ್ ಆಗ್ತಿದೆ ಅನ್ನೋದಕ್ಕೆ ನಾವು ಆಕ್ಸಿಸ್ ಮೇಲೆ ರೊಟೇಟ್ ಆಗ್ತಿದೆ ಅಂತ ಹೇಳ್ತೀವಿ. ಹಾಗಾಗಿ ನಿಮಗೆ practically if you see those imaginary lines can be one, we need certain points of reference and lines to find out the location of the places. You will notice that a needle is fixed through the globe in a tilted manner which is called its axis. So earth let's say ಇದು rotational axis ಅಂತ ಅಂದರೆ ಇದು ಸುತ್ತ ತಿರುಗ್ತಿದೆ, ಅರ್ಥ ಆಯ್ತಾ. ಸೊ ಈ ಥರ ವೆಸ್ಟ್ ಟು ಈಸ್ಟ್ ತಿರುಗ್ತಿದೆ ಅಂತ. ಸೊ ಈ ಆಕ್ಸಿಸ್ ಅನ್ನೋದು ಇಟ್ಸ್ ಅ ಇಮ್ಯಾಜಿನರಿ ಲೈನ್. Two points on the globe through which the needle passes are two poles, which is north pole and south pole. ಸೊ ಇವಾಗ ನಿಮಗೆ ಇದು ಆಕ್ಸಿಸ್ ಅಂತ ಅಂದರೆ, ಇದು ಅರ್ತ್ ಅಂತ ಅಂದರೆ ದಿಸ್ ಈಸ್ ಯುವರ್ ನಾರ್ತ್ ಪೋಲ್ ಆ್ಯಂಡ್ ದಿಸ್ ಈಸ್ ಯುವರ್ ಸೌತ್ ಪೋಲ್ ಅಂತ. ಸೊ ಇದ್ರ ಸುತ್ತ ಅರ್ತ್ ಈ ಥರ ರೊಟೇಟ್ ಆಗ್ತಿರುತ್ತೆ ಅಂತ. ಅದೇ ಥರನೇ ವಿ ಕ್ಯಾನ್ ಸಿ ಇಮ್ಯಾಜಿನ್ ಲೈನ್ಸ್ ಲೈಕ್ another imaginary line running on the globe divides into two equal parts. This line is called equator. ಸೊ ನಿಮಗೆ equator will divide the earth into northern hemisphere and southern hemisphere. ಸೊ ಪ್ಯಾರಲಲ್ ಹಾರಿಜಾಂಟಲ್ ಲೈನ್ ಹಾಕಿದರೆ ಯಾವಾಗ ನಿಮಗೆ ಅರ್ತ್ ಈ ಥರ ಇದ್ದರೆ ವೇರ್ ಇಟ್ ಈಸ್ ಬಲ್ಜ್ಡ್ ಅಲ್ಲ, ಅಲ್ಲಿ ನಿಮ್ಗೆ ಕಂಪ್ಲೀಟಾಗಿ ಒಂದು ಏನೋ ಕಟ್ ಮಾಡಿದರೆ ಅಥವಾ ಆ ಲ್ಯಾಟಿಟ್ಯೂಡ್ ಕಂಪ್ಲೀಟ್ ಸರ್ಕಲ್ಗೆ ನಾವು ಇಕ್ವೇಟರ್ ಅಂತ ಕರಿತೀವಿ. ದಿಸ್ ಇಕ್ವೇಟರ್ ವಿಲ್ ಡಿವೈಡ್ ಅರ್ತ್ ಇಂಟು ನಾರ್ತನ್ ಹೆಮಿಸ್ಪಿಯರ್ ಆ್ಯಂಡ್ ಸದರ್ನ್ ಹೆಮಿಸ್ಪಿಯರ್ ಅಂತ. ಆಲ್ ಪ್ಯಾರಲಲ್ ಸರ್ಕಲ್ಸ್ ಫ್ರಮ್ ದ ಇಕ್ವೇಟರ್ ಅಪ್ ಟು ದ ಪೋಲ್ಸ್ ಎಲ್ಲಾದರೂ ನಮಗೆ ಪ್ಯಾರಲಲ್ಸ್ ಆಫ್ ಲ್ಯಾಟಿಟ್ಯೂಡ್ಸ್ ಅಂತ ಹೇಳ್ತೀವಿ. ಇವುಗಳನ್ನು ನಾವು ಡಿಗ್ರೀಸಲ್ಲಿ ಮೆಜರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ನಿಮಗೆ
ಈ ಥರ ಅರ್ತ್ ಇದ್ದರೆ, ಇಫ್ ದಿಸ್ ಈಸ್ ದ ಹಾರಿಜಾಂಟಲ್ ಲೈನ್ ಮಿಡ್ವೇ ಬಿಟ್ವೀನ್ ದ ಸ್ಪಿಯರ್, ಇದಕ್ಕೆ ನಾವು 0 ಡಿಗ್ರಿ ಅಂತ ಹೇಳ್ತೀವಿ. ಮೇಲ್ಗಡೆ ಹೋಗ್ತಿದ್ದಂಗೆ ನೋಡಿ, ಇದಕ್ಕೆ ಮೇ ಬಿ 30 ಡಿಗ್ರಿ ಅಥವಾ ನಾರ್ತ್ ಅಂತ ಹೇಳ್ಬೋದು, ಇದಕ್ಕೆ 30 ಡಿಗ್ರಿ ಸೌತ್ ಅಂತ ಹೇಳ್ಬೋದು. ಈ ಥರ ನಾರ್ತನ್ ಹೆಮಿಸ್ಫಿಯರ್, ಸೌದರ್ನ್ ಹೆಮಿಸ್ಫಿಯರ್, ಇಲ್ಲಿಂದ ಇಲ್ಲಿಗೆ 90 ಡಿಗ್ರಿ ಇರುತ್ತೆ, 90 ಡಿಗ್ರಿ ನಾರ್ತ್, ಇಲ್ಲಿಂದ ಇಲ್ಲಿಗೆ 90 ಡಿಗ್ರಿ ಸೌತ್ ಇರುತ್ತೆ. ಸೊ ಟೋಟಲ್ ಆಗಿ ಆನ್ ದ ಅರ್ತ್ ಸರ್ಫೇಸ್ ಇಫ್ ಯು ಸಿ, ಇಲ್ಲಿ ನಿಮಗೆ 0 to 90 ಡಿಗ್ರಿ ನಾರ್ತ್, 0 to 90 ಡಿಗ್ರಿ ಸೌತ್. ಸೊ ಟೋಟಲ್ ಆಗಿ 180 ಡಿಗ್ರೀಸ್ ಆಫ್ ಲ್ಯಾಟಿಟ್ಯೂಡ್ಸ್ ಇರುತ್ತೆ ಆನ್ ದ ಅರ್ತ್ ಸರ್ಫೇಸ್. ಓಕೆ, ಅದೇ ಥರ ನೋಡಿ, ಇಲ್ಲಿ 180 ಡಿಗ್ರಿ ಲ್ಯಾಟಿಟ್ಯೂಡ್, ಈ ಕಡೆಯಿಂದ 180 ಡಿಗ್ರಿ ಲ್ಯಾಟಿಟ್ಯೂಡ್. ಟೋಟಲ್ ಆಗಿ ನೀವು ಒಂದು ಸರ್ಕಲ್ ಹಾಕಿದರೆ ಅರ್ತ್ಗೆ 360 ಡಿಗ್ರಿ ಆಗುತ್ತೆ. ಓಕೆ, so to fix the position of a place, it is necessary to know something more than the latitude. So that is your longitude. So latitude is the vertical lines and longitudes are the horizontal. Sorry, latitude is the horizontal line and the longitude is the vertical line. Longitude is measured by imaginary lines that run around the earth vertically. ನೋಡಿ, around the earth vertically, up and down, meet at north and south poles. ಓಕೆ, ಸೊ ಇವುಗಳನ್ನು, ಸೊ ಅರ್ತ್ ಮೊದಲು ಸ್ಪೆರಿಕಲ್ ಆಗಿದೆ ಆ್ಯಂಡ್ ಈ ಥರ ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ ಯೂಸ್ ಮಾಡಿ ನಾವು ಒಂದು ಲೊಕೇಶನ್ ಆಫ್ ದ ಆನ್ ದ ಅರ್ಥನ್ನು ಈಸಿಯಾಗಿ ಕಂಡುಹಿಡಿಬೋದು ಅಂತ ಹೇಳಿದವರು ಎರಾಟೋಸ್ಥೀನ್ಸ್ ಅಂತ ಹೇಳ್ತೀವಿ. ಸೊ ಹೀ ಈಸ್ ಕಾಲ್ಡ್ ಫಾದರ್ ಆಫ್ ಜಿಯೋಗ್ರಫಿ. ಓಕೆ, ಸೊ ನಿಮಗೆ ವೆರಿ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಇನ್ ಸಮ್ ಆಫ್ ದ ಎಕ್ಸಾಮ್ಸ್, ಅಂದರೆ ಈಗ ಗ್ರೂಪ್ ಸಿ ಆಗಿರ್ಬೋದು, PSC ಎಕ್ಸಾಮ್ಗಳೆಲ್ಲ ಈ ಥರದ್ದೇ ಕ್ವಶನ್ಸ್ ಡೈರೆಕ್ಟಾಗಿ ಕೇಳ್ತಾರೆ MCQಸಲ್ಲಿ. ಸೊ ಹೂ ಇಸ್ ದ ಫಾದರ್ ಆಫ್ ಜಿಯೋಗ್ರಫಿ ಅಂತ ಕೇಳ್ತಾರೆ. ಸೊ ಎರಾಟೋಸ್ಥೀನ್ಸ್ ಇಸ್ ಕಾಲ್ಡ್ ಫಾದರ್ ಆಫ್ ಜಿಯೋಗ್ರಫಿ ಆ್ಯಂಡ್ ಹಿ ವಾಸ್ ಅ ಫಸ್ಟ್ ಪರ್ಸನ್ ಟು ಕ್ಯಾಲ್ಕುಲೇಟ್ ದ ಸೈಜ್ ಆಫ್ ದ ಅರ್ತ್ ಆ್ಯಂಡ್ ಹಿ ರಿಯಲೈಸ್ ದಟ್ ದ ಅರ್ತ್ ಕುಡ್ ಬಿ ಲೊಕೇಟೆಡ್ ವಿತ್ ದ ಬೇಸಿಕ್ ಗ್ರಿಡ್ ಆಫ್ ಲೈನ್ಸ್ ಕಾಲ್ಡ್ ಲ್ಯಾಂಜಿಟ್ಯೂಡ್ಸ್ ಆ್ಯಂಡ್ ಲ್ಯಾಟಿಟ್ಯೂಡ್ಸ್ ಅಂತ ಹೇಳ್ತಾರೆ ಇವರು. ಓಕೆ, ಸೊ ಇವರೇ ಕಾನ್ಸೆಪ್ಟ್ ಆಫ್ ಲ್ಯಾಟಿಟ್ಯೂಡ್ ಆ್ಯಂಡ್ ಲ್ಯಾಂಜಿಟ್ಯೂಡ್ನ ಕೊಟ್ಟಿದ್ದು. ಇವಾಗ ಇನ್ ಡೆಪ್ತ್ ನಾವು ನೋಡೋಣ ಹೇಗೆ ಇರುತ್ತೆ ಲ್ಯಾಟಿಟ್ಯೂಡ್ಸ್ ಅಂತ. ನೋಡಿ ಇಲ್ಲಿ, ಸೊ ನೋಡಿ ಅರ್ತ್ನ, ಸಿ ದಿಸ್ ಈಸ್ ಯುವರ್ ಆಕ್ಸಿಸ್ ಆಫ್ ರೊಟೇಷನ್. ಓಕೆ, ಸೊ ನಿಮಗೆ ಇದು 0 ಡಿಗ್ರಿ ಇಕ್ವೇಟರ್, ದಿಸ್ ಇಸ್ 23 ಡಿಗ್ರಿ ಹಾಫ್ ಇದೆಲ್ಲ, ದಿಸ್ ಈಸ್ ಕಾಲ್ಡ್ ಟ್ರಾಪಿಕ್ ಆಫ್ ಕ್ಯಾನ್ಸರ್. ನೋಡಿ ಇಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಹೇಳ್ತೀವಿ. 23 ಹಾಫ್ ಡಿಗ್ರಿ ನಾರ್ತ್ಗೆ, 23 ಹಾಫ್ ಡಿಗ್ರಿ ಸೌತ್ಗೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಂತ ಕರಿತೀವಿ. ಓಕೆ, ಅದೇ ಥರ 66 ಡಿಗ್ರಿ ಹಾಫ್ ನಾರ್ತ್ಗೆ ಆರ್ಕ್ಟಿಕ್ ಸರ್ಕಲ್ ಅಂತ ಕರಿತೀವಿ. ಅದೇ ಥರ 66 ಡಿಗ್ರಿ ಹಾಫ್ ಡಿಗ್ರಿ ಸೌತ್ಗೆ ವಿ ಕಾಲ್ ಇಟ್ ಎಸ್ ಅಂಟಾರ್ಟಿಕ್ ಸರ್ಕಲ್ ಅಂತ ಹೇಳ್ತೀವಿ. ಓಕೆ, ದೆನ್ 90 ಡಿಗ್ರಿ ನಾರ್ತ್ಗೆ ನಾರ್ತ್ ಪೋಲ್ ಅಂತ ಹೇಳ್ತೀವಿ, 90 ಡಿಗ್ರಿ ಸೌತ್ಗೆ ಸೌತ್ ಪೋಲ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ಯುವರ್ ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡ್ಸ್. ಬಟ್ ಫ್ರಾಮ್ 0 ಡಿಗ್ರಿ ಟು 90 ಡಿಗ್ರಿ ನಾರ್ತ್ ಏನಿದೆ, ಇಲ್ಲಿವರೆಗೂ ಎವ್ರಿಗೂ 0 ಡಿಗ್ರಿ, 1 ಡಿಗ್ರಿ ನಾರ್ತ್, 2 ಡಿಗ್ರಿ ನಾರ್ತ್, ಈ ಥರ ಲ್ಯಾಟಿಟ್ಯೂಡ್ಸ್ ಇರುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ನಾವು ಲೊಕೇಶನ್ನ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ಸೊ ಯು ಹ್ಯಾವ್ ಟು ರಿಮೆಂಬರ್ 23 half degree north is called tropic of cancer, 23 half degree south is called tropic of capricorn, 66 half degree north is called arctic circle and 60 half degree south is called ಅಂಟಾರ್ಟಿಕ್ ಸರ್ಕಲ್ ಅಂತ. ಈ ಹೆಸರುಗಳು ತುಂಬ ಇಂಪಾರ್ಟೆಂಟು. ಇವುಗಳು ನಾವು ರೆವಲ್ಯೂಷನ್ ಆಫ್ ದ ಅರ್ಥಲ್ಲಿ ನೋಡ್ತೀವಿ. ಯಾಕೆ ಇದಕ್ಕೆ ಟೊರಿಡ್ ಝೋನ್ ಅಂತ ಹೇಳ್ತೀವಿ, ಟೆಂಪ್ರೇಟ್ ಝೋನ್ ಅಂತ ಹೇಳ್ತೀವಿ, ಫ್ರಿಜಿಡ್ ಝೋನ್ ಅಂತ ಹೇಳ್ತೀವಿ, ಅವುಗಳು ಮುಂದೆ ನಾವು ಡಿಸ್ಕಸ್ ಮಾಡ್ತೀವಿ. ಓಕೆ, ನೌ ದ ಇಕ್ವೇಟರ್ ರೆಪ್ರೆಸೆಂಟ್ಸ್ the 0 degree latitude. Since the distance from the equator to either of the poles is 1/4 of the circle around the earth, it will measure 1/4 of the 360 degree which is called 90 degree. So ಇಲ್ಲಿಂದ ಇಲ್ಲಿಗೆ 1/4 of the complete sphere ಆಗಿರೋದ್ರಿಂದ ನಿಮಗೆ 360 ಡಿಗ್ರಿ by 4 ಮಾಡಿದ್ರೆ 90 ಡಿಗ್ರಿ ಸಿಗುತ್ತಲ್ವಾ. ಸೊ ದಿಸ್ 90 ಡಿಗ್ರಿ is still here. ಸೊ ಅಗೇನ್ ನೋಡಿ, ಇಲ್ಲಿಂದ ಮತ್ತೆ 1/4 is 90 ಡಿಗ್ರಿ. ಸೊ ಈ ಕಡೆಯಿಂದ ಈ ಕಡೆ, ಸೊ ಇಲ್ಲಿಂದ ಇಲ್ಲಿಗೆ 90 ಡಿಗ್ರಿ, ಇಲ್ಲಿಂದ ಇಲ್ಲಿಗೆ 90 ಡಿಗ್ರಿ, ಟೋಟಲ್ 180 ಡಿಗ್ರಿ. ಈ ಕಡೆದು 180 ಡಿಗ್ರಿ ತೊಗೊಂಡ್ರೆ 360 ಡಿಗ್ರಿ ಟೋಟಲ್ ಆಗುತ್ತೆ. ಓಕೆ, ದಿಸ್ ಇಸ್ ಹೌ ಲ್ಯಾಟಿಟ್ಯೂಡ್ಸ್ ಆರ್ ರೆಪ್ರೆಸೆಂಟೆಡ್. ಓಕೆ, ನೆಕ್ಸ್ಟ್, ದಸ್ 90 degrees north latitude marks the north pole and 90 degrees south latitude marks the south pole. Okay, so there are total 180 degrees of latitude. So 90 degree north, 90 degree south, total 180 degrees of latitude irutte. Each degree of latitude spans around 111 kilometers or 69 miles.
ದಟ್ ಮೀನ್ಸ್ ಇದರ ಪ್ರಾಕ್ಟಿಕಲ್ ಅರ್ಥ ಏನು ಅಂದರೆ, ನೀವು ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಯು ಆರ್ ಟ್ರಾವೆಲಿಂಗ್ ಫ್ರಾಮ್ 0 ಡಿಗ್ರಿ ಟು 1 ಡಿಗ್ರಿ ಅಂತ ಅನ್ಕೋಣ. ಸೊ ದಿಸ್ ಈಸ್ ಯುವರ್ 0 ಡಿಗ್ರಿ ನಾರ್ತ್, ದಿಸ್ ಈಸ್ ಯುವರ್ 1 ಡಿಗ್ರಿ ನಾರ್ತ್ ಅನ್ಕೋಣ. ಇಲ್ಲಿಂದ ಇಲ್ಲಿಗೆ ನೀವು ಟ್ರಾವೆಲ್ ಮಾಡ್ತೀರಾ ಅಂತ ಅರ್ಥ ಏನು, ಇವೆರಡುಗಳ ಮಧ್ಯೆ 111 ಕಿಲೋಮೀಟರ್ಗಳು ಡಿಫ್ರೆನ್ಸ್ ಇರುತ್ತೆ ಅಂತ ಅರ್ಥ. ಈಗ ಫಾರ್ ಎಕ್ಸಾಂಪಲ್ ಸುಮ್ಮನೆ ಸ್ಟ್ರೇಟ್ ಲೈನ್ ತೊಗೊಳ್ಳಿ, ಬೆಂಗಳೂರಿಂದ ಯಾವುದೊಂದು ಪ್ಲೇಸಿಗೆ ಹೋಗ್ತೀರಾ ಅನ್ಕೋಣ, ವೇರ್ ಲೆಟ್ಸ್ ಸೇ ಬೆಂಗಳೂರಿಂದ ಗುಲ್ಬರ್ಗ ತೊಗೊಳ್ಳಿ ಸುಮ್ಮನೆ ಫಾರ್ ಎಕ್ಸಾಂಪಲ್. ಬೆಂಗಳೂರಿಂದ ಗುಲ್ಬರ್ಗಕ್ಕೆ ಲೆಟ್ಸ್ ಸೇ ಒಂದು 550 ಕಿಲೋಮೀಟರ್ ಡಿಫ್ರೆನ್ಸ್ ಇದೆ ಅನ್ಕೋಣ. ಓಕೆ, ಮೋರ್ ದೆನ್ 550 ಕಿಲೋಮೀಟರ್ ಇದೆ ಪ್ರಾಕ್ಟಿಕಲಿ, ಬಟ್ ಸುಮ್ಮನೆ ಜಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. 550 ಕಿಲೋಮೀಟರ್ ಡಿಫ್ರೆನ್ಸ್ ಅಂದರೆ ಅರ್ಥ ಏನು, ಇಲ್ಲಿ ಎಷ್ಟು ಡಿಗ್ರಿ ಇರುತ್ತೆ ಅಂತಂದರೆ, ಇಫ್ ಬೆಂಗಳೂರು ಇಸ್ ದೇರ್ ಸಮ್ವೇರ್ ಅರೌಂಡ್ 15 ಡಿಗ್ರಿ ಇದ್ದರೆ ಇದಕ್ಕೂ ಡಿಫ್ರೆನ್ಸ್ ಎಷ್ಟಿರುತ್ತೆ, 550 ಕಿಲೋಮೀಟರ್ ಬೈ 111 ಕಿಲೋಮೀಟರ್, ಸಮ್ವೇರ್ ಇಟ್ ಈಸ್ 20 ಡಿಗ್ರಿ ನಾರ್ತಲ್ಲಿರುತ್ತೆ ಅಂತ ಅರ್ಥ. ಸೊ ಬಿಕಾಸ್ 1 ಡಿಗ್ರಿ ಡಿಫ್ರೆನ್ಸ್ ಆಗುತ್ತೆ ಅಂತ ಅಂದರೆ 111 ಕಿಲೋಮೀಟರ್, ದಟ್ ಮೀನ್ಸ್ 5 ಡಿಗ್ರಿ ಡಿಫ್ರೆನ್ಸ್ ಆಗ್ತಿದೆ ಅಂತ ಅರ್ಥ ಏನು, 555 ಕಿಲೋಮೀಟರ್ ಇರುತ್ತೆ ಅಂತ ಅರ್ಥ. ಹಾಗಾಗಿ ಡಿಫ್ರೆನ್ಸ್ ಬಿಟ್ವೀನ್ ದ ಲ್ಯಾಟಿಟ್ಯೂಡ್ ಬಿಟ್ವೀನ್ ಗುಲ್ಬರ್ಗ ಆ್ಯಂಡ್ ಬೆಂಗಳೂರು ವಿಲ್ ಬಿ 5 ಡಿಗ್ರಿ. ಸೊ ಸುಮ್ಮನೆ ಜಸ್ಟ್ ಎಕ್ಸಾಂಪಲ್ ತೊಗೊಂಡಿರೋದು, ಸೊ ನಿಮಗೆ ಅರ್ಥ ಆಗಲಿ. 1 ಡಿಗ್ರಿ ಡಿಫ್ರೆನ್ಸ್ ಇನ್ ಲ್ಯಾಟಿಟ್ಯೂಡ್ ಇದೆ ಅಂದರೆ 111 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ ಪ್ರಾಕ್ಟಿಕಲಿ ಅಂತ, ಅಥವಾ 69 ಮೈಲ್ಸ್ ಅಂತ. ಸೊ ಮೈಲ್ಸ್ ಎಲ್ಲ ನಿಮಗೆ ವೆಸ್ಟರ್ನ್ ಕಂಟ್ರೀಸಲ್ಲಿ ಯೂಸ್ ಮಾಡ್ತಾರೆ. ಸೊ ಇಂಡಿಯಾದಲ್ಲಿ ವಿ ಯೂಸ್ ಇನ್ ಕಿಲೋಮೀಟರ್ಸ್. ಓಕೆ, ನಾವು besides the equator, north pole and the south pole, there are 4 important parallels of latitudes. ಇದು ನಾವಾಗಲೇ ನೋಡಿದ್ವಿ. Tropic of Cancer in the northern hemisphere, which is at 23.5 degree north, Tropic of Capricorn at 23.5 degree south, Arctic Circle at 66.5 degree north, then Antarctic Circle at 66.5 degree south. ಸೊ ಇವೆಲ್ಲನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲ್ಯಾಟಿಟ್ಯೂಡ್ಸ್, ಮುಂದೆ ಡಿಸ್ಕಸ್ ಮಾಡುವಾಗ ಅರ್ಥ ಆಗುತ್ತೆ. ಓಕೆ, ನಾವು ನಿಮಗೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಅಥವಾ ಜಿಯೋಗ್ರಫಿಕಲ್ ಮ್ಯಾಪಿಂಗ್ ಪರ್ಸ್ಪೆಕ್ಟಿವಲ್ಲಿ ಕ್ವೆಶನ್ಸ್ ಯಾವ ಥರ ಕೇಳ್ತಾರೆ ಅಂದರೆ, ಸೊ ಇಕ್ವೇಟರ್ ಇದೆಯಲ್ಲ, ಸೊ ವಿಚ್ ಇಸ್ 0 ಡಿಗ್ರಿ, ಸೊ ಇಕ್ವೇಟರ್ ಯಾವ್ಯಾವ ಕಂಟ್ರಿಗಳ ಮೇಲೆ ಪಾಸ್ ಆಗುತ್ತೆ ಅಂತ ಕ್ವೆಶನ್ ಕೇಳ್ತಾರೆ. ಸೊ ನಿಮ್ಮ ಸುಮಾರು ಎಕ್ಸಾಮಲ್ಲಿ ಆಗಲೇ ಕೇಳಿದ್ದಾರೆ, UPSC ಸಿವಿಲ್ಸಲ್ಲೂ ಕೇಳಿದ್ದಾರೆ, KS ಅಲ್ಲೂ ಕೇಳಿದ್ದಾರೆ, ನಿಮ್ಮ PS ಎಕ್ಸಾಮಲ್ಲೂ ಸುಮಾರು ಸರಿ ಕೇಳಿರ್ತಾರೆ ನೋಡಿ. ಸೊ ಜಿಯೋಗ್ರಫಿ ಮ್ಯಾಪಿಂಗ್ ಅಷ್ಟೇ ಇಂಪಾರ್ಟೆಂಟು ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ಇಕ್ವೇಟರ್ ಏನಿದೆಯಲ್ಲ ಪ್ರಾಕ್ಟಿಕಲಿ ನೋಡಿ ಯಾವ ಕಂಟ್ರಿಗಳ ಮೇಲೆ ಪಾಸ್ ಆಗುತ್ತೆ. ಇನ್ ದ ಸೌತ್ ಅಮೇರಿಕನ್ ರೀಜನ್, ಸೊ ದಿಸ್ ಈಸ್ ಯುವರ್ ಸೌತ್ ಅಮೇರಿಕಾ ಕಾಂಟಿನೆಂಟ್. ಸೊ ಈ ಸೌತ್ ಅಮೇರಿಕಾ ಕಾಂಟಿನೆಂಟಲ್ಲಿ ನೋಡಿ ಯುಕಾಡಾರ್ ಮೇಲೆ ಪಾಸ್ ಆಗುತ್ತೆ, ದೆನ್ ಕೊಲಂಬಿಯಾ ಮೇಲೆ ಪಾಸ್ ಆಗುತ್ತೆ, ದೆನ್ ಬ್ರೆಜಿಲ್ ಮೇಲೆ ಪಾಸ್ ಆಗುತ್ತೆ. ಸೊ ಸೌತ್ ಅಮೇರಿಕಾದಲ್ಲಿ 3 ಕಂಟ್ರಿಗಳ ಮೇಲೆ ಪಾಸ್ ಆಗುತ್ತೆ, ಯುಕಾಡಾರ್, ಕೊಲಂಬಿಯಾ ಆ್ಯಂಡ್ ಬ್ರೆಜಿಲ್. ನೆಕ್ಸ್ಟ್ ಆಫ್ರಿಕನ್ ರೀಜನಲ್ಲಿ ನೋಡಿ ಗ್ಯಾಬಾನ್ ಮೇಲೆ ಪಾಸ್ ಆಗುತ್ತೆ. ಓಕೆ, ಕಾಂಗೋ ಕಂಟ್ರಿ ಮೇಲೆ ಪಾಸ್ ಆಗುತ್ತೆ, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ DRC ಅಂತ ಹೇಳ್ತೀವಿ, ಅದ್ರ ಮೇಲೆ ಪಾಸ್ ಆಗುತ್ತೆ, ಉಗಾಂಡಾ ಮೇಲೆ ಪಾಸ್ ಆಗುತ್ತೆ, ಕೀನ್ಯಾದ ಮೇಲೆ ಪಾಸ್ ಆಗುತ್ತೆ. ಓಕೆ, ದೆನ್ ಸೌ ಟೊಮೊ ಪ್ರಿನ್ಸಿಪ್ ಅಂತ ಬರುತ್ತೆ, ಇಲ್ಲಿದೆಲ್ಲ ವೆರಿ ಐಲ್ಯಾಂಡ್ ಕಂಟ್ರಿ, ಸ್ಮಾಲ್ ಐಲ್ಯಾಂಡ್ ಕಂಟ್ರಿ ಇನ್ ದ ಸೌತ್ ಅಟ್ಲಾಂಟಿಕ್ ರೀಜನ್. ಓಕೆ, ದೆನ್ ಸೊಮಾಲಿಯಾದ ಮೇಲೆ ಪಾಸ್ ಆಗುತ್ತೆ. ಓಕೆ, ಸೊ 3 countries in the South American region, okay, and 3 countries in the Asian region, okay, which is Maldives, Indonesia and Kiribati. So Maldives illide, Indonesia illide, Kiribati illide. Okay, so 3 in South American region, 3 in Asian region, remaining 7 in the African region. ಸೊ ಟೋಟಲ್ 13 ಕಂಟ್ರಿಗಳ ಮೇಲೆ ಇಕ್ವೇಟರ್ ಪಾಸ್ ಆಗುತ್ತೆ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬ ಇಂಪಾರ್ಟೆಂಟು, ನೆನಪಲ್ಲಿ. ನೆಕ್ಸ್ಟ್ ಅದೇ ಥರನೇ ಕಂಟ್ರೀಸ್ ಆನ್ ಟ್ರಾಪಿಕ್ ಆಫ್ ಕ್ಯಾನ್ಸರ್. ಇದು ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ಇಂಡಿಯಾ ಏನಿದೆ, ಇಂಡಿಯಾ ಆಸ್ ಅ ಕಂಟ್ರಿ ವಿಲ್ ಕಮ್ ಆನ್, ನೋಡಿ ಇಂಡಿಯಾ ಟ್ರಾಪಿಕ್ ಆಫ್ ಕ್ಯಾನ್ಸರ್
ಪಾಸ್ ಆಗುತ್ತೆ ಇಂಡಿಯಾದ ಮೇಲೆ. ಹಾಗಾಗಿ ನಿಮಗೆ ಇಂಡಿಯಾ ಈಕ್ವಲೆಂಟ್ ಆಗಿ ಆ ಲ್ಯಾಟಿಟ್ಯೂಡಲ್ಲಿ ಯಾವ ಕಂಟ್ರಿಗಳು ಬರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ನಿಮಗೆ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಪಾರ್ಟೆಂಟ್. ನೋಡಿ, ನಾರ್ತ್ ಅಮೇರಿಕನ್ ರೀಜನ್ ಅಥವಾ ಸೆಂಟ್ರಲ್ ಅಮೇರಿಕನ್ ರೀಜನಲ್ಲಿ ಮೆಕ್ಸಿಕೋ, ಟಾಪಿಕ್ ಆನ್ಸರ್ ಪಾಸ್ ಥ್ರೂ ಮೆಕ್ಸಿಕೋ, ದೆನ್ ಬಹಮಾಸ್, ಓಕೆ. ದೆನ್ ಆಫ್ರಿಕನ್ ರೀಜನ್ ನೋಡಿ, ವೆಸ್ಟರ್ನ್ ಸಹಾರಾ, ಮೊರಿಷಿಯಾನಾ, ಅಲ್ಜೀರಿಯಾ, ಮಾಲಿ, ನೈಜರ್, ಲಿಬಿಯಾ, ಈಜಿಪ್ಟ್. ಸೊ ಇದೆಲ್ಲದು ನಾರ್ತನ್ ಪಾರ್ಟ್ ಆಫ್ ದ ಆಫ್ರಿಕಾ ರೀಜನಲ್ಲಿ ಇರೋ ಕಂಟ್ರಿಗಳು. ನೆಕ್ಸ್ಟ್ ಸೌದಿ ಅರೇಬಿಯಾ, UAE ಆ್ಯಂಡ್ ಒಮನ್. ಸೊ ಅರಬ್ ಕಂಟ್ರೀಸಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸ್ ಆಗೋದು 3 ಕಂಟ್ರಿಗಳ ಮೇಲೆ, ಸೌದಿ ಅರೇಬಿಯಾ, UAE ಆ್ಯಂಡ್ ಒಮನ್. ದೆನ್ ಇಂಡಿಯಾ, ಬಾಂಗ್ಲಾದೇಶ್, ಚೀನಾ, ಮಯನ್ಮಾರ್ ಆ್ಯಂಡ್ ಥೈವಾನ್. ಸೊ ದೀಸ್ ಆರ್ ದ ಕಂಟ್ರೀಸ್ ಇನ್ ದ ಈಸ್ಟ್ ಏಷ್ಯಾ ಅಥವಾ ಸೌತ್ ಏಷ್ಯಾ. ಓಕೆ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ತುಂಬ ಇಂಪಾರ್ಟೆಂಟು. ನೆನಪಿರಲಿ, ಇನ್ ದ ಅಮೇರಿಕನ್ ರೀಜನ್ ಮೆಕ್ಸಿಕೋ ಆ್ಯಂಡ್ ಬಹಮಾಸ್, ಇನ್ ದ ಆಫ್ರಿಕನ್ ರೀಜನ್ ನಾರ್ತನ್ ಪಾರ್ಟ್ ಆಫ್ ಯುವರ್ ಆಫ್ರಿಕಾ ಯು ಹ್ಯಾವ್ ಮೆನಿ ಕಂಟ್ರೀಸ್. ಅರಬ್ ಕಂಟ್ರೀಸ್ ತುಂಬ ಇಂಪಾರ್ಟೆಂಟು, ಅದರಲ್ಲೂ ಸೌದಿ ಅರೇಬಿಯಾ, UAE ಆ್ಯಂಡ್ ಒಮನ್ ಇವುಗಳು ಮೇಲೆ ಅಷ್ಟೇ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸ್ ಆಗೋದು, ಬೇರೆ ಯಾವ ಕಂಟ್ರಿಗಳ ಮೇಲೆ ಪಾಸ್ ಆಗಲ್ಲ ಅರಬ್ ಕಂಟ್ರೀಸಲ್ಲಿ. ನೆನಪಿರಲಿ, ಯೂಶಲಿ ನಿಮಗೆ ಅರಬ್ ಕಂಟ್ರೀಸ್ ಆರ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಅರಬ್ ಕಂಟ್ರೀಸ್ ಯೂಶಲಿ ನ್ಯೂಸಲ್ಲಿ ಇರುತ್ತೆ ಬಿಕಾಸ್ ಆಫ್ ಆಯಿಲ್ ಕ್ರೈಸಿಸ್, ಬಿಕಾಸ್ ಆಫ್ ಸಿವಿಲ್ ಅಪ್ರೈಸಿಂಗ್ಸ್, ಬಿಕಾಸ್ ಆಫ್ ಹ್ಯೂಮನ್ ರೈಟ್ಸ್ ಇಶ್ಯೂಸ್, ಮೆನಿ ಥಿಂಗ್ಸ್. ಓಕೆ. ಸೊ Arab countries are important. Again, India, China, Bangladesh, Myanmar and Taiwan. These are the countries where Tropic of Cancer passes. Again, this is also important from exam point of view. Next, countries on Tropic of Capricorn. So usually ನಾವು ಏನು ಮಾಡ್ತೀವಿ, ಈ ಸದರ್ನ್ ಹೆಮಿಸ್ಫಿಯರ್ನ ನೆಗ್ಲೆಕ್ಟ್ ಮಾಡ್ತೀವಿ ಬಿಕಾಸ್ ಜಾಸ್ತಿ ಏನು ಕಂಟ್ರಿಗಳಿಲ್ಲ ಅಂತ. ಬಟ್ ನೋಡಿ, ನೀವು ಯಾವ ಕಂಟ್ರಿಗಳು ಪಾಸ್ ಆಗುತ್ತೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್? ನೋಡಿ, ಇಲ್ಲಿದೆ ಚಿಲಿ, ಅರ್ಜೆಂಟೀನಾ, ಬ್ರೆಜಿಲ್, ಪರಗ್ವೆ. ಓಕೆ. ನಿಮ್ಮ ಸೌತ್ ಅಮೇರಿಕನ್ ರೀಜನಲ್ಲಿ ಈ 4 ಕಂಟ್ರಿಗಳು ಬರುತ್ತೆ. ಅದೇ ಥರ ಆಫ್ರಿಕನ್ ರೀಜನಲ್ಲಿ ನೋಡಿ, ನಮೀಬಿಯಾ, ಬೋಟ್ಸ್ವಾನಾ, ಇಲ್ಲಿ ಬರುತ್ತೆ ಬೋಟ್ಸ್ವಾನಾ, ದೆನ್ ಸೌತ್ ಆಫ್ರಿಕಾ, ಮೊಜಾಂಬಿಕ್, ಮದಗಾಸ್ಕರ್. ಓಕೆ. ಈ ಕಂಟ್ರಿಗಳ ಮೇಲೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕನ್ ಪಾಸ್ ಆಗುತ್ತೆ ಇನ್ ದ ಆಫ್ರಿಕನ್ ರೀಜನ್. ದೆನ್ ಈ ಕಡೆ ಬಂದರೆ ಆಸ್ಟ್ರೇಲಿಯಾ. ಓಕೆ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ತುಂಬ ಕಂಟ್ರಿಗಳಿದೆ, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮೇಲೆ ಸ್ವಲ್ಪ ಕಡಿಮೆ ಕಂಟ್ರಿಗಳಿದೆ ಬಿಕಾಸ್ ಇಲ್ಲಿ ಜಾಸ್ತಿ ಓಷನೇ ಇದೆ, ಲ್ಯಾಂಡ್ ಕಡಿಮೆ ಇದೆ. ಹಾಗಾಗಿ ಇದನ್ನು ಈಸಿಯಾಗಿ ನೆನ್ಪಿಡ್ಬೋದು ನೀವು. ಓಕೆ. ನೀವು ಇನ್ನೊಂದೇನು ಅಬ್ಸರ್ವ್ ಮಾಡಬೇಕು ಅಂತಂದರೆ ನೋಡಿ, ಟ್ರಾಪಿಕ್ ಆಫ್ ಕ್ಯಾನ್ಸರು, ಇಕ್ವೇಟರು ಮತ್ತು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ 3 ಪಾಸಾಗೋ ಒಂದೇ ಒಂದು ಕಾಂಟಿನೆಂಟ್ ಅಂದರೆ ಆಫ್ರಿಕನ್ ಕಾಂಟಿನೆಂಟ್. ನೋಡಿ, ಈ ಸೌತ್ ಅಮೇರಿಕನ್ ಕಾಂಟಿನೆಂಟ್ ಏನಿದೆ ಇದ್ರ ಮೇಲೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸ್ ಆಗಲ್ಲ. ಓನ್ಲಿ ಇಕ್ವೇಟರ್ ಮತ್ತು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಪಾಸ್ ಆಗುತ್ತೆ ಸೌತ್ ಅಮೇರಿಕನ್ ಕಾಂಟಿನೆಂಟಲ್ಲಿ. ಬೇರೆ ಆಫ್ರಿಕಾ ನೋಡಿ, ಟ್ರಾಪಿಕ್ ಆಫ್ ಕ್ಯಾನ್ಸರು ಪಾಸ್ ಆಗುತ್ತೆ, ಇಕ್ವೇಟರು ಪಾಸ್ ಆಗುತ್ತೆ, ದೆನ್ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಪಾಸ್ ಆಗುತ್ತೆ. ಸೊ ಎಕ್ಸಾಮಲ್ಲಿ ಈ ಕ್ವೆಶನ್ ಕೇಳೋ ಚಾನ್ಸ್ ಇದೆ, ಯಾವ ಕಾಂಟಿನೆಂಟ್ ಮೇಲೆ ಆಲ್ ದೀಸ್ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಇಕ್ವೇಟರ್ ಆ್ಯಂಡ್ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಪಾಸಸ್ ಥ್ರೂ ಅಂತ ಕೇಳಬಹುದು. ಓಕೆ. ನೆಕ್ಸ್ಟ್, ಕಂಟ್ರೀಸ್ ಆನ್ ಆರ್ಕ್ಟಿಕ್ ಸರ್ಕಲ್. ನೋಡಿ, ಇಲ್ಲಿ ನಾವು ಯೂಶಲಿ ಏನು ಮಾಡ್ತೀವಿ ಅಂದರೆ ಎಕ್ಸಾಮಲ್ಲಿ ಇಕ್ವೇಟರ್ ಕೇಳಿದ್ದಾರೆ, ಟ್ರಾಪಿಕ್ ಕ್ಯಾನ್ಸರು ಕೇಳಿದ್ದಾರೆ, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಕೇಳಿದ್ದಾರೆ. ಐ ಥಿಂಕ್ ಇಲ್ಲಿವರೆಗೂ ಆರ್ಟಿಕ್ ಸರ್ಕಲ್, ಅಂಟಾರ್ಟಿಕ್ ಸರ್ಕಲ್ ಯಾವುದೇ ಎಕ್ಸಾಮಲ್ಲಿ ಕೇಳಿಲ್ಲ ಅಂತ ಅನಿಸುತ್ತೆ. ಬಟ್ ಐ ಬಿಲೀವ್ ಸ್ವಲ್ಪ ಅವರೇನೋ ತಲೆ ಉಪಯೋಗಿಸಿದರೆ ಈ ಕ್ವೆಶನ್ ಕೇಳ್ಬೋದು, ಯಾವ ಕಂಟ್ರಿಗಳ ಮೇಲೆ ಆರ್ಟಿಕ್ ಸರ್ಕಲ್ ಪಾಸ್ ಆಗುತ್ತೆ ಅಂತ. ಓಕೆ. ಆ್ಯಂಡ್ ಇವಾಗ ಆರ್ಕ್ಟಿಕ್ ಸರ್ಕಲ್ ಮತ್ತು ನಾರ್ತನ್ ಪೋಲಾರ್ ರೀಜನ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಗ್ಲೇಷಿಯರ್ಸ್ ಮೆಲ್ಟ್ ಆದಾಗ ನಿಮಗೆ ಲಾಟ್ ಆಫ್ ರಿಸೋರ್ಸಸ್ ಸಿಗುತ್ತೆ. ಸೊ ಯೂಶಲಿ ನ್ಯೂಸಲ್ಲಿ ಇರುತ್ತೆ, ಆರ್ಕ್ಟಿಕ್ ಕೌನ್ಸಿಲ್ ಅಂತಲೂ ಆರ್ಗನೈಸೇಷನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಆರ್ಕ್ಟಿಕ್ ಸರ್ಕಲ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ನೋಡಿ, ಇಲ್ಲಿ ಆರ್ಕ್ಟಿಕ್ ಸರ್ಕಲ್ ಮೇಲೆ ಇರೋ ಕಂಟ್ರಿಗಳಂತಂದರೆ ರಷ್ಯಾ, ಓಕೆ, ದೆನ್ USA ಬಿಕಾಸ್ ಅಲಾಸ್ಕಾ ಬರುತ್ತೆ, ದೆನ್ ಕೆನಡಾ, ದೆನ್ ಗ್ರೀನ್ಲ್ಯಾಂಡ್ ಬರುತ್ತಲ್ಲ, ಗ್ರೀನ್ಲ್ಯಾಂಡ್ ಅಂತ ಐಲ್ಯಾಂಡ್ ಇದೆಲ್ಲ, ದಟ್ ಈಸ್ ಅಂಡರ್ ದ ಡೆನ್ಮಾರ್ಕ್ ಕಂಟ್ರಿ. ಹಾಗಾಗಿ ಡೆನ್ಮಾರ್ಕ್ ಕೂಡ ಬರುತ್ತೆ. ಆ್ಯಕ್ಚುಲ್ ಡೆನ್ಮಾರ್ಕ್ ಕಂಟ್ರಿ ನಿಮ್ಗೆ ಕೆಳಗಡೆ ಇರೋದು, ಆರ್ಕ್ಟಿಕ್ ಸರ್ಕಲ್ ಬರಲ್ಲ. ಬಟ್ ಗ್ರೀನ್ಲ್ಯಾಂಡ್ ಈಸ್ ಅಂಡರ್ ದ ಅಥಾರಿಟಿ ಆಫ್ ದ ಡೆನ್ಮಾರ್ಕ್, ಹಾಗೆ ಡೆನ್ಮಾರ್ಕು ಬರುತ್ತೆ. ದೆನ್ ನಾರ್ವೆ, ಸ್ವೀಡನ್, ಫಿನ್ಲ್ಯಾಂಡ್ ಆ್ಯಂಡ್ ಐಸ್ಲ್ಯಾಂಡ್. ಓಕೆ. ಸೊ ಈ ಎಲ್ಲ ಕಂಟ್ರಿಗಳ ಮೇಲೆ ಆರ್ಕ್ಟಿಕ್ ಸರ್ಕಲ್ ಪಾಸ್ ಆಗುತ್ತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಕೇಳಿಲ್ಲ ಬಟ್ ಕೇಳಬಹುದು.
ನೆಕ್ಸ್ಟ್ ಅಂಟಾರ್ಕ್ಟಿಕ್ ಸರ್ಕಲ್. ಸೊ ನೀವು ನೋಡಿ ಅಂಟಾರ್ಕ್ಟಿಕ್ ಸರ್ಕಲ್ ವಿಚ್ ಇಸ್ ದೇರ್ ಅಟ್ 66.5 ಸೌತ್. ಇಲ್ಲಿ ಯಾವುದೇ ಕಂಟ್ರಿಗಳು ಡೈರೆಕ್ಟಾಗಿ ಬರಲ್ಲ, ಓನ್ಲಿ ಅಂಟಾರ್ಕ್ಟಿಕ್ ಕಾಂಟಿನೆಂಟ್ ಅಷ್ಟೇ ಇರೋದು. ಇದು ತುಂಬ ಇಂಪಾರ್ಟೆಂಟು. ನಿಮ್ಗೆ ಏನು ಅನಿಸ್ಬೋದು ಅಂದರೆ ಸುಮ್ಮನೆ ಅವ್ರ ಎಕ್ಸಾಮಲ್ಲಿ ಚಿಲಿ ಮೇಲೆ ಪಾಸ್ ಆಗುತ್ತೆ ಅಂತ ಕೊಟ್ಬಿಡ್ಬೋದು. ಸೊ ನಾವು ವರ್ಲ್ಡ್ ಮ್ಯಾಪ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿಲ್ಲ ಅಂತಂದರೆ ಈ ಥರದ ಕ್ವೆಶನ್ಸ್ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ಹಾಗೆ ಅಬ್ಸರ್ವ್ ಮಾಡಿ, ಅಂಟಾರ್ಕ್ಟಿಕ್ ಸರ್ಕಲ್ ಓನ್ಲಿ is there on the Antarctic land. ಓಕೆ, ಅಂಟಾರ್ಕ್ಟಿಕ್ ಲ್ಯಾಂಡ್ ಮಾಸ್ ಮೇಲೆ ಅಷ್ಟೇ ಇದೆ, ಬೇರೆ ಯಾವುದೇ ಕಂಟ್ರಿ ಇಲ್ಲಿಲ್ಲ. ಓಕೆ, ನೆನ್ಪಿಡಿ. ನೆಕ್ಸ್ಟ್ ಲಾಂಜಿಟ್ಯೂಡ್ಸ್ಗೆ ಬರೋಣ. ಸೊ ನಾ ಆಗಲೇ ಹೇಳಿದೆ ಅಲ್ಲ, ಸೊ ಲಾಂಜಿಟ್ಯೂಡ್ಸ್ ಆರ್ ವರ್ಟಿಕಲ್ ಲೈನ್ಸ್ ವಿಚ್ ಆರ್ ಪಾಸಿಂಗ್ ಫ್ರಮ್ ಯುವರ್ ನಾರ್ತ್ ಪೋಲ್ ಟು ದ ಸೌತ್ ಪೋಲ್. ಸೊ ಹೆಂಗಿರುತ್ತೆ ಅಂದರೆ ಈ ಥರ ಮೂವ್ ಆಗ್ತಿರುತ್ತೆ. ಓಕೆ, ಸೊ ಇಫ್ ದಿಸ್ ಈಸ್ ಯುವರ್ ಅರ್ತ್ ಆ್ಯಂಡ್ ದಿಸ್ ಇಸ್ ಯುವರ್ ನಾರ್ತ್ ಪೋಲ್, ದಿಸ್ ಈಸ್ ಯುವರ್ ಸೌತ್ ಪೋಲ್ ಅಂತ ಅಂದರೆ ನಾರ್ತ್ ಪೋಲಿಂದ ಸೌತ್ ಪೋಲ್ಗೆ ಕನೆಕ್ಟ್ ಮಾಡ್ತಿರ್ತವೆ ಲಾಂಜಿಟ್ಯೂಡ್ಸ್ ಅಷ್ಟೇ ಈ ಥರ. ಓಕೆ, ಸೊ ಆ್ಯಂಡ್ ನಿಮಗೆ ಈ ಲ್ಯಾಂಜಿಟ್ಯೂಡ್ಸು ವಿಲ್ ಹೆಲ್ಪ್ ಇನ್ ದ so these latitudes will help in determining the time of a particular place. ಸೊ ನಿಮ್ಗೆ ನೋಡಿ ಪ್ರೈಮ್ ಮೆರಿಡಿಯನ್ ಅಂತಿದಲ್ಲ, ಈ ಪ್ರೈಮ್ ಮೆರಿಡಿಯನ್ ನಾವು 0 ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ಸಿಮಿಲರ್ ಹೇಗೆ ನಾವು ಅರ್ತ್ ಇಕ್ವೇಟರ್ನ ನಾವು 0 ಡಿಗ್ರಿ ಲ್ಯಾಟಿಟ್ಯೂಡ್ ಅಂತ ಕನ್ಸಿಡರ್ ಮಾಡ್ತೀವೋ, ಅದೇ ಥರ ಪ್ರೈಮ್ ಮೆರಿಡಿಯನ್ನ 0 ಡಿಗ್ರಿ ಫಾರ್ ಟೈಮ್ ಅಂತ ಕನ್ಸಿಡರ್ ಮಾಡ್ತೀವಿ. 0 ಡಿಗ್ರಿ ವೆಸ್ಟ್ ಆರ್ 0 ಡಿಗ್ರಿ ಈಸ್ಟ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ಅಲ್ಲಿಂದ ನಾವು ಮೆಜರ್ ಮಾಡ್ತೀವಿ ಟೈಮ್ನ ಅಂತ. ಓಕೆ, ಸೊ ಇವಾಗ ನೋಡಿ ದಿಸ್ ಪ್ರೈಮ್ ಮೆರಿಡಿಯನ್, ಓಕೆ ನೋಡಿ, ಲ್ಯಾಂಜಿಟ್ಯೂಡ್ ಇಸ್ ದ ಆಂಗ್ಯುಲರ್ ಡಿಸ್ಟೆನ್ಸ್ ಆಫ್ ಅ ಪ್ಲೇಸ್ measured in degrees along the equator. Okay, east west of the prime meridian. Unlike the latitudes which are vary in length, longitudes are equal in length. ನೋಡಿ ನಿಮಗೆ ಈ ಲಾಂಜಿಟ್ಯೂಡ್ಸ್ ಏನಿದೆಲ್ಲ, ಇವುಗಳು ಇಲ್ಲಿಂದ ಇಲ್ಲಿಗಿರುತ್ತೆ. ಸೊ ಯಾವುದೇ ಲಾಂಜಿಟ್ಯೂಡ್ದು ಲೆಂತ್ ಸೇಮ್ ಇರುತ್ತೆ. ಅದೇ ನೀವು ಲ್ಯಾಟಿಟ್ಯೂಡ್ ನೋಡಿ, ಲ್ಯಾಟಿಟ್ಯೂಡ್ ನೋಡಿ, ಇಕ್ವೇಟರ್ ನಿಮಗೆ ಇಕ್ವೇಟರ್ ಹತ್ರ ಬಲ್ಜ್ ಆಗಿರೋದ್ರಿಂದ ಇಲ್ಲಿಂದ ಇಲ್ಲಿ ಹಾಕಿದಾಗ ಈ ಲ್ಯಾಟಿಟ್ಯೂಡ್ ಜಾಸ್ತಿ ದೊಡ್ಡದಿರುತ್ತೆ. ಅದೇ ನೀವು ನಾರ್ತ್ ಪೋಲ್ ಸೌತ್ ಪೋಲ್ ಹತ್ರ ಹೋದಾಗ ಇಲ್ಲಿ ಲ್ಯಾಟಿಟ್ಯೂಡ್ ತುಂಬ ಚಿಕ್ಕದಿರುತ್ತೆ. ಸೊ ಲೆಂತ್ ಆಫ್ ದ ಲ್ಯಾಟಿಟ್ಯೂಡ್ ವಿಲ್ ಡಿಕ್ರೀಸ್ ಫ್ರಮ್ ಇಕ್ವೇಟರ್ ಟುವರ್ಡ್ಸ್ ದ ಪೋಲ್, ವೆರಾಸ್ ಲೆಂತ್ ಆಫ್ ದ ಲ್ಯಾಂಜಿಟ್ಯೂಡ್ ಏನಿದೆ ದ್ಯಾಟ್ ವಿಲ್ ಬಿ ಸೇಮ್ ಎವ್ರಿವೇರ್. ಓಕೆ, the linear distance of a degree of latitude is maximum at the equator, and the difference between the two longitudes is maximum at the equator and it is minimum at the poles. ನೋಡಿ ಇಲ್ಲಿ ನೋಡಿ, difference between the longitudes near the pole is less ಅಲ್ಲ. ಅದೇ ನೋಡಿ ಇಕ್ವೇಟರ್ ಹತ್ರ ಬಲ್ಜ್ ಆಗಿರೋದ್ರಿಂದ ಡಿಸ್ಟೆನ್ಸ್ ಬಿಟ್ವೀನ್ ದ ಲ್ಯಾಟಿಟ್ಯೂಡ್ಸ್ ಇಸ್ ಮೋರ್. ಇಲ್ಲಿ ಇಟ್ ಇಸ್ ಲೆಸ್. ಓಕೆ, ಸೊ ವೆರಾಸ್ ಲ್ಯಾಟಿಟ್ಯೂಡ್ ದ ಡಿಫ್ರೆನ್ಸ್ ಏನಾಗುತ್ತಲ್ಲ ಅದು ಸೇಮ್ ಇರುತ್ತೆ ಥ್ರೂ ಔಟ್, ಬಟ್ ಲೆಂತ್ ಆಫ್ ದ ಲ್ಯಾಟಿಟ್ಯೂಡ್ ವೇರಿ ಆಗುತ್ತೆ. ವೆರಾಸ್ ಲ್ಯಾಂಜಿಟ್ಯೂಡ್ದು ಲೆಂತ್ ಸೇಮ್ ಇರುತ್ತೆ, ಬಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಲಾಂಜಿಟ್ಯೂಡು ಈಸ್ ಮೋರ್ ನಿಯರ್ ದ ಇಕ್ವೇಟರ್ ಆ್ಯಂಡ್ ಲೆಸ್ ನಿಯರ್ ದ ಪೋಲ್ಸ್. ಓಕೆ, ಸೊ ನಾವು ಆಸ್ ವಿ ಮೂವ್ every 15 degree eastwards, local time is advanced by an hour. Alternatively, if we move westwards, the time is reduced by reduced by an hour. ಸೊ ಇದನ್ನು ನಿಮಗೆ ಟೈಮ್ ಇದರಲ್ಲಿ ನೋಡಿದರೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ ನಿಮಗೆ. ನೋಡಿ, ಫಾರ್ ಎಕ್ಸಾಂಪಲ್, ಸಿ ದಿಸ್ ಈಸ್ ಯುವರ್ ಪ್ರೈಮ್ ಮೆರಿಡಿಯನ್. ಓಕೆ, ಸೊ ದಿಸ್ ಈಸ್ ಯುವರ್ ರೆಫರೆನ್ಸ್ ಪಾಯಿಂಟ್, ದಿಸ್ ಈಸ್ ಯುವರ್ 0 ಡಿಗ್ರಿ ಲ್ಯಾಂಜಿಟ್ಯೂಡ್. ಸೊ ಯಾಕೆ ಇದನ್ನು ಇಲ್ಲೇ ಹಾಕಿದ್ದಾರೆ ಅಂತ ಅಂದರೆ ನೋಡಿ, ಆ್ಯಕ್ಚುಲಿ ಈ ಪ್ರೈಮ್ ಮೆರಿಡಿಯನ್ ಗ್ರೀನ್ವಿಚ್ ಅನ್ನೋ ಪ್ಲೇಸ್ ಮೇಲೆ ಪಾಸ್ ಆಗುತ್ತೆ. ಯಾಕೆ ಅಂತಂದರೆ ದಿಸ್ ಈಸ್ ನಿಯರ್ ಯುವರ್ ಲಂಡನ್ ಇಲ್ಲಿ ಲಂಡನ್ ಬರುತ್ತೆ. ಸೊ ಲಂಡನ್ ಔಟ್ಸ್ಕರ್ಟ್ಸಲ್ಲಿ ಗ್ರೀನ್ವಿಚ್ ಪ್ಲೇಸ್ ಇರೋದು. ಈ ಗ್ರೀನ್ವಿಚ್ಚಲ್ಲಿ ಏನಿದೆ ಅಂತ ಅಂದರೆ ನೋಡಿ, ಗ್ರೀನ್ವಿಚ್ ಅಂತಿದೆಯಲ್ಲ, ಸೊ ಈ ಗ್ರೀನ್ವಿಚ್ಚಲ್ಲಿ ಯು ಹ್ಯಾವ್
ಬ್ರಿಟಿಷ್ ರಾಯಲ್ ಅಬ್ಸರ್ವೇಟರಿ ಇದೆ, ಬ್ರಿಟಿಷ್ ರಾಯಲ್ ಅಬ್ಸರ್ವೇಟರಿ ಅಂತ ಇದೆ. ಇದನ್ನು 1851ನಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾರೆ ಅಥವಾ ಎಸ್ಟಾಬ್ಲಿಷ್ ಮಾಡ್ತಾರೆ. ಇದು ಯಾಕೆ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂದರೆ, ಆ್ಯಂಡ್ ಈ ಪ್ರೈಮ್ ಮೆರಿಡಿಯನ್ ಇಲ್ಲೇ ಯಾಕಿದೆ ಅಂತ ಅರ್ಥ ಮಾಡ್ಕೋಬೇಕು ಅಂತಂದರೆ ನೋಡಿ, 1850 ವಿಚ್ ಈಸ್ ಯುವರ್ 19th century. ಸೊ 19th centuryಲಿ ಬ್ರಿಟನ್ ಆರ್ ಬ್ರಿಟಿಷ್ ಪೀಪಲ್ ಅಥವಾ ಆ ರೀಜನ್ ವಾಸ್ ಮೋರ್ ಪವರ್ಫುಲ್. ಸೊ ದ್ಯಾಟ್ ವಾಸ್ ಏನೋ ಕೊಲನೈಸ್ ಮಾಡ್ತಿತ್ತು ಡಿಫ್ರೆಂಟ್ ಕಂಟ್ರಿಗಳನ್ನು. ಈಗ ಆಫ್ರಿಕನ್ ಕೊಲನೈಸ್ ಮಾಡ್ತಿತ್ತು, ಅಷ್ಟವರೆಗೂ ಇಂಡಿಯನ್ನ ಕೊಲನೈಸ್ ಮಾಡಿತ್ತು ಅಲ್ವಾ. ಸೊ ದ್ಯಾಟ್ ಕಂಟ್ರಿ ವಾಸ್ ಪವರ್ಫುಲ್. ಹಾಗಾಗಿ ಇಲ್ಲಿಂದ ಸುಮಾರು ಶಿಪ್ಗಳನ್ನು ಡಿಫ್ರೆಂಟ್ ರೀಜನ್ಸ್ಗೆ ಕಳಿಸೋದು. ಸೌತ್ ಅಮೆರಿಕಾ ಆಗಿರ್ಬೋದು, ಈ ಕಡೆ ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು, ಸೌತ್ ಈಸ್ಟ್ ನೇಷನ್ಸ್ ಆಗಿರ್ಬೋದು. ಸೊ ಇಲ್ಲೆಲ್ಲ ಶಿಪ್ಗಳನ್ನು ಕಳಿಸ್ತಿತ್ತಲ್ಲ, ಆ ಶಿಪ್ ಅಂದರೆ ಟ್ರೇಡ್ ಮಾಡ್ತಿತ್ತು, ಅವ್ರ ಅಡ್ಮಿನಿಸ್ಟ್ರೇಷನ್ಗೆಲ್ಲ ಸುಮಾರು ಜನನ ಕಳಿಸ್ತಿತ್ತು. ಸೊ ಆ ಶಿಪ್ಗಳನ್ನು ಅಬ್ಸರ್ವ್ ಮಾಡಬೇಕಿತ್ತು. ಬಿಕಾಸ್ ಆ ಟೈಮಲ್ಲಿ ಇವಾಗಿರೋ ಟೆಕ್ನಾಲಜಿಗಳೆಲ್ಲ ಇರಲಿಲ್ಲ, GPS ಎಲ್ಲ ಅಷ್ಟೊಂದು ಇರಲಿಲ್ಲ. ಹಾಗಾಗಿ ಅವರು ಒಂದು ರಾಯಲ್ ಅಬ್ಸರ್ವೇಟರ್ನ ಇದು ಮಾಡ್ತಾರೆ ಟು ಜಸ್ಟ್ ಕಂಪೇರ್ ದ ಟೈಮ್. ಅದಕ್ಕೆ ಇದನ್ನು ರೆಫರೆನ್ಸ್ ಆಗಿ ಇಟ್ಕೋತಾರೆ. ಇದನ್ನು ನಾವು 0 ಡಿಗ್ರಿ ಅಂತ ಕನ್ಸಿಡರ್ ಮಾಡಿಬಿಟ್ಟು ಈ ಕಡೆ ಮೂವ್ ಆದವರು ಅಹೆಡ್ ಆಫ್ ಟೈಮ್ ಇದ್ದಾರೆ, ಈ ಕಡೆ ಮೂವ್ ಆದರೆ ಅವರು ಬಿಹೈಂಡ್ ಟೈಮ್ ಇದ್ದಾರೆ ಅಂತ ಅರ್ಥ ಮಾಡಿಕೊಂಡು ಆವಾಗ ಇದನ್ನು ಕನ್ಸ್ಟ್ರಕ್ಟ್ ಮಾಡ್ತಾರೆ. ಓಕೆ, ಸೊ ಆ ರೀಸನ್ಗೆ ನಮಗೆ ಗ್ರೀನ್ವಿಚ್ ಇರೋದು ಪಾಸಸ್ ಥ್ರೂ ಲಂಡನ್, ಅಥವಾ ಈ ಪ್ರೈಮ್ ಮೆರಿಡಿಯನ್ ಪಾಸಸ್ ಥ್ರೂ ಲಂಡನ್ ಅಥವಾ ಬ್ರಿಟನ್ ರೀಜನ್. ಓಕೆ, ದ್ಯಾಟ್ ಈಸ್ ದ ರೀಸನ್ ವೈ ಪ್ರೈಮ್ ಮೆರಿಡಿಯನ್ ಈಸ್ ಹಿಯರ್. ಓಕೆ, ಬೈ ದಟ್ ಟೈಮ್ ಆಲ್ಸೋ ಇನ್ನೊಂದು ರೀಸನ್ ಏನಂದರೆ, US ಅಲ್ಲಿವರೆಗೂ ಇದನ್ನ ಫಾಲೋ ಮಾಡ್ತಿತ್ತು. ಬಿಕಾಸ್ ಒನ್ ಪಾಯಿಂಟ್ ಆಫ್ US ಬ್ರಿಟಿಷ್ ಅಂಡರ್ ಇದ್ದವರು, ಹಾಗಾಗಿ ಅವರು ಇದನ್ನು ಫಾಲೋ ಮಾಡೋರು. ಹಾಗಾಗಿ ಇದೇ ಸ್ಟ್ಯಾಂಡರ್ಡಾಗಿ ಉಳೀತು. ಓಕೆ, ನಾವು ನೋಡಿ ಇಲ್ಲಿಂದ ಲೆಟ್ಸ್ ಸೇ ಇವಾಗ ದಿಸ್ ಈಸ್ ಯುವರ್ 0 ಡಿಗ್ರಿ. ಇಲ್ಲಿಂದ ನೀವು ಈ ಕಡೆ ಬಂದರೆ, ಸೊ ಎವ್ರಿ 15 ಡಿಗ್ರಿಗೆ ಈಸ್ ಈಕ್ವಲ್ ಟು 1 hour. ಸೊ 0 ಡಿಗ್ರಿಯಿಂದ ನೀವು 15 ಡಿಗ್ರಿ ಈಸ್ಟಿಗೆ ಬಂದಿದ್ದೀರಾ ಅಂತಂದರೆ 1 hour ಅಡ್ವಾನ್ಸ್ ಆಗಿರುತ್ತೆ ಅಂತ ಅರ್ಥ. ಅದೇ ನೀವು 15 ಡಿಗ್ರಿ ಈ ಕಡೆ ಬಂದಿದ್ದೀರಾ ಅಂದರೆ ಅರ್ಥ ಏನು, 1 hour ಹಿಂದೆ ಇರ್ತೀರಾ ಅಂತ ಅರ್ಥ. ಈ ಕಡೆ ಬಂದಿದ್ದೀರಾ ಅಂದರೆ 1 hour ಪ್ಲಸ್ ಆಗಿರುತ್ತೆ ಅಂತ ಅರ್ಥ. ಓಕೆ, ಅದಕ್ಕೆ ನೋಡಿ ಇಂಡಿಯಾ ತೋರಿಸಿರೋ ಇಲ್ಲಿ 5.5 ಅಂತ ಹೇಳ್ತಿರಲ್ಲ. ಸೊ ಕಂಪೇರ್ ಟು ಪ್ರೈಮ್ ಮೆರಿಡಿಯನ್ ಇಂಡಿಯನ್ ಟೈಮ್ ಏನಿರುತ್ತೆ 5 hours 30 minutes ಏನಿರುತ್ತೆ, ಇಷ್ಟು ಮುಂದೆ ಇರುತ್ತೆ ಅಂತ ಅರ್ಥ. ಅರ್ಥ ಆಯ್ತಾ? ಸೊ 1 hourಗೆ 15 ಡಿಗ್ರಿ ಅಂದರೆ 5.5 hourಗೆ ಎಷ್ಟು ಡಿಗ್ರಿ ಇರುತ್ತೆ ನೀವೇ ಯೋಚನೆ ಮಾಡಿ. ಸೊ ದ್ಯಾಟ್ ವಿಲ್ ಬಿ ಯುವರ್ 82.5 ಡಿಗ್ರಿ. ಸೊ 5.5 hourಗೆ, ಸೊ 1 hour ಈಸ್ ಈಕ್ವಲ್ ಟು 15 ಡಿಗ್ರಿ ಅಂತ ಅಂದರೆ, ಸೊ 5.5 hour ಅಂತಂದರೆ ಇಟ್ ವಿಲ್ ಬಿ 82.5 ಡಿಗ್ರಿ. ಸೊ ದಿಸ್ ಇಸ್ ಹೌ ಕ್ಯಾಲ್ಕುಲೇಷನ್ ಆಗುತ್ತೆ. ಸೊ ಎವ್ರಿ 15 ಡಿಗ್ರಿ ನೀವು ಈಸ್ಟ್ ಅಥವಾ ವೆಸ್ಟ್ ಹೋಗ್ತೀರಾ ಅಂದರೆ 1 hour ಐದರ್ ಅಡ್ವಾನ್ಸ್ ಆಗ್ತಿರ್ತೀರಾ ಇಲ್ಲ ಹಿಂದೆ ಹೋಗ್ತಿರ್ತೀರಾ ಅಂತ. ಓಕೆ, ಸೊ ನಿಮಗೆ ಎಕ್ಸಾಮಲ್ಲಿ ಇದನ್ನು ಕೇಳ್ಬೋದು. ಸೊ ಏನು ಕೊಟ್ಬಿಟ್ಟು, ಓಕೆ ಒಂದು ಕಂಟ್ರಿ ಇನ್ನೊಂದು ಕಂಟ್ರಿ ಮಧ್ಯೆ 30 ಡಿಗ್ರಿ ಡಿಫ್ರೆನ್ಸ್ ಇದೆ, ಸೊ ಟೈಮ್ ಡಿಫ್ರೆನ್ಸ್ ಏನಿರುತ್ತೆ ಅಂತ ಕೇಳ್ಬೋದು. ಸೊ 15 ಡಿಗ್ರಿ 1 hour ಅಂತ, 30 ಡಿಗ್ರಿ 2 hours ಡಿಫ್ರೆನ್ಸ್ ಇರುತ್ತೆ ಅಂತ. ಸೊ ಈ ಥರದ್ದು ಅಪ್ಲಿಕೇಶನ್ ಓರಿಯೆಂಟೆಡ್ ಕ್ವೆಶನ್ ಕೇಳ್ಬೋದು ಎಕ್ಸಾಮಲ್ಲಿ, ನೆನಪಿರಲಿ. ಓಕೆ, ಸೊ ಎವ್ರಿ 15 ಡಿಗ್ರಿ ಈಸ್ಟ್ ಆರ್ ವೆಸ್ಟ್ ಈಸ್ ಈಕ್ವಲ್ ಟು 1 hour advanced or behind. Okay, by this we can conclude that the places east of Greenwich experience sunrise earlier, hence gain time. Similarly, areas west of Greenwich see the sunrise later. ನೋಡಿ ನಿಮಗೆ ಅರ್ತ್ ವೆಸ್ಟ್ ಟು ಈಸ್ಟ್, ಈ ಕಡೆಯಿಂದ ಈ ಕಡೆ ಮೂವ್ ಆಗ್ತಿಲ್ಲ, ಈ ಕಡೆಯಿಂದ ಈ ಕಡೆ ಹಿಂಗೆ ಮೂವ್ ಆಗ್ತಿದೆ, ಹಿಂಗೆ ಮೂವ್ ಆಗ್ತಿದೆ. ಸೊ ಹಾಗಾಗಿ ನಮಗೆ ಸೂರ್ಯ ಈ ಕಡೆ ಹುಡ್ತಾನೆ ಅಂದ್ಕೊಳ್ಳಿ. ಸೊ ಸೂರ್ಯ ಈ ಕಡೆ ಹುಡ್ತಾನೆ ಅಂತಂದರೆ ನೋಡಿ, ಇಂಡಿಯಾಕ್ಕಿಂತ ಮುಂಚೆ ಜಪಾನ್ಗೆ ಸೂರ್ಯ ಹುಟ್ಟಿರ್ತಾನೆ ಅಲ್ವಾ. ಸೊ ಇಂಡಿಯಾಗೆ ಆಮೇಲೆ ಹುಡ್ತಾನೆ. ದಟ್ ಮೀನ್ಸ್ ಜಪಾನ್ಗೆ ಈಗ ಲೆಟ್ಸೆ ಇಲ್ಲಿ ಈಗಿನ ಟೈಮು 12 ಗಂಟೆ ಮಧ್ಯಾಹ್ನ ಅಂತ ಅಂದರೆ, ಜಪಾನು ಅದಕ್ಕಿಂತ ಮುಂಚೆನೇ ಸೂರ್ಯ ಹುಟ್ಟಿರ್ತಾನಲ್ಲ, ಅವರಿಗೆ ಟೈಮ್ ಇನ್ನೂ ಈವ್ನಿಂಗ್ ಆಗಿರುತ್ತೆ ಆ ಥರ. ಸೊ ಎಲ್ಲಿ ಸೂರ್ಯ ಬೇಗ ಹುಟ್ತಾನೋ ಅಲ್ಲಿ ನಿಮಗೆ ಅವ್ರ ಹೆಡ್ ಆಫ್ ಟೈಮ್ ಇರ್ತಾರೆ. ಎಲ್ಲಿ ಇನ್ನೂ ನಮ್ಮ ಕಡೆ ನಮಗಿಂತ ಹಿಂದೆ ಇರ್ತಾರೆ, ದಟ್ ಮೀನ್ಸ್ ಟುವರ್ಡ್ಸ್ ವೆಸ್ಟ್ ಇದ್ದರೆ ಅವ್ರಿಗಿನ್ನೂ ಸೂರ್ಯ ಲೇಟಾಗಿ ಹುಡ್ತಾನೆ ಅಂತ. ದಟ್ ಮೀನ್ಸ್ ಅವರು ಇನ್ನೂ ಬಿಹೈಂಡ್ ಟೈಮ್ ಇದ್ದಾರೆ ಅಂತ. ಓಕೆ, ಅದಕ್ಕೇ ನಾವು ಹೇಳೋದಲ್ಲ. ಸೊ ನಿಮಗೆ ಇಂಡಿಯಾದಲ್ಲಿ ಈಗ ಮಾರ್ನಿಂಗ್ ಆಗಿದ್ದರೆ US ಅಲ್ಲಿ ಏನಾಗಿರುತ್ತೆ, ರಾತ್ರಿ ಇರುತ್ತೆ, ಹಿಂದಿನ ದಿನ ರಾತ್ರಿ ಇರುತ್ತೆ. ಓಕೆ, ದೆನ್ similar to your equator, Tropic of Cancer and Tropic of Capricorn, so countries on prime meridian line
ಇದು ತುಂಬ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಸೊ ನೋಡಿ ಇಲ್ಲಿ ದಿಸ್ ಈಸ್ ಯುವರ್ ಪ್ರೈಮ್ ಮೆರಿಡಿಯನ್ ಲೈನ್. ಇದರಲ್ಲಿ ಫಸ್ಟ್ ಕಂಟ್ರಿ ಬರೋದು ಯುವರ್ UK. ಓಕೆ, ಫಸ್ಟ್ UK ಆದಮೇಲೆ ಕೆಳಗಡೆ ಫ್ರಾನ್ಸ್ ಇದೆ. ಓಕೆ, ದಿಸ್ ಇಸ್ ಯುವರ್ ಫ್ರಾನ್ಸ್. ದೆನ್ ಸ್ಪೇನ್. ಸೊ ದಿಸ್ ಇಸ್ ಯುವರ್ ಫ್ರಾನ್ಸ್. ಓಕೆ, ಸ್ಪೇನು ಫ್ರಾನ್ಸ್ ಇದೆ. ದೆನ್ ಅಲ್ಜೀರಿಯಾ, UK, ಫ್ರಾನ್ಸ್, ಸ್ಪೇನ್, ಅಲ್ಜೀರಿಯಾ. ದೆನ್ ಮಾಲಿ. ಓಕೆ, ದೆನ್ ಬುರ್ಕಿನಾ ಫಾಸೋ ಅಂತ ಬರುತ್ತೆ. ದೆನ್ ಗಾನಾ, ಟೋಗೋ. ಸೊ ಟೋಟಲ್ ಯು ಹ್ಯಾವ್ 8 ಕಂಟ್ರೀಸ್ ಆನ್ ಪ್ರೈಮ್ ಮೆರಿಡಿಯನ್ ಲೈನ್. ತುಂಬ ಇಂಪಾರ್ಟೆಂಟ್ ಇದು. 8 ಕಂಟ್ರೀಸ್ ಆನ್ ಪ್ರೈಮ್ ಮೆರಿಡಿಯನ್ ಲೈನ್ ಆ್ಯಂಡ್ 13 ಕಂಟ್ರೀಸ್ ಆನ್ ಇಕ್ವೇಟರ್. ಇದೆರಡು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, 13 ಆ್ಯಂಡ್ 8. ಸೊ ಕಂಟ್ರಿ ಹೆಸರುಗಳು ಇಂಪಾರ್ಟೆಂಟು ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಹೇಳ್ತೀವಿ. ನೋಡಿ, ಇವಾಗ ಪ್ರೈಮ್ ಮೆರಿಡಿಯನ್ ಇದೆಯಲ್ಲ, ಸೊ ಪ್ರೈಮ್ ಮೆರಿಡಿಯನ್ ಥರನೇ ಈಗ ಲೆಟ್ಸ್ ಸೇ ಇಫ್ ದಿಸ್ ಈಸ್ ಯುವರ್ ಅರ್ತ್, ಓಕೆ, ಇದು ನಿಮ್ಮ ಪ್ರೈಮ್ ಮೆರಿಡಿಯನ್ ಅಂತಂದರೆ ದಿಸ್ ಈಸ್ ಯುವರ್ 0 ಡಿಗ್ರಿ. ಸೊ ಇಲ್ಲಿಂದ ನೀವು ಈ ಕಡೆ ಹೋದರೆ ಈಸ್ಟ್, ಈ ಕಡೆ ರೊಟೇಟ್ ಆದರೆ ವೆಸ್ಟ್ ಇರುತ್ತಲ್ಲ. ಸೊ ಇಲ್ಲಿಂದ ನೋಡಿ, ಇದು ನಿಮಗೆ ಪ್ರೈಮ್ ಮೆರಿಡಿಯನ್ ಅಂತ ಅಂದರೆ, ಇದು ಪ್ರೈಮ್ ಮೆರಿಡಿಯನ್ ಅಂತಂದರೆ ಇಲ್ಲಿಂದ ನಿಮಗೆ ಈ ಕಡೆ ಬಂದರೆ ವೆಸ್ಟ್, ಈ ಕಡೆ ಬಂದರೆ ಈಸ್ಟ್ ಇರುತ್ತಲ್ಲ. ಸೊ ಅಪೋಸಿಟ್ ಸೈಡ್ ಆಫ್ ದ ಪ್ರೈಮ್ ಮೆರಿಡಿಯನ್ ಏನಿರುತ್ತೆ ಅದಕ್ಕೆ ನಾವು ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಹೇಳ್ತೀವಿ. ಬಿಕಾಸ್ ಇಲ್ಲಿಗೆ 180 ಡಿಗ್ರಿ ವೆಸ್ಟ್, 180 ಡಿಗ್ರಿ ಈಸ್ಟ್ ಮುಗಿದಿರುತ್ತೆ ಅಂತ. ಸೊ ಇಲ್ಲಿ ನಿಮಗೆ ಟೈಮ್ ಡಿಫ್ರೆನ್ಸ್ ತುಂಬ ವೇರಿ ಆಗುತ್ತೆ. ಟು ಸಿಂಬಲೈಸ್ ದ್ಯಾಟ್ ಯು ನೀಡ್ ಟು ಹ್ಯಾವ್ ಇಂಟರ್ನ್ಯಾಷನಲ್ ಡೇಟ್ ಲೈನ್. ಇದು ಅದಕ್ಕೆ ಹೆಲ್ಪ್ ಆಗೋದು. ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾ ತಗೊಳ್ಳಿ. ಇಂಡಿಯಾದಲ್ಲಿ ಇವಾಗ ಲೆಟ್ಸ್ ಸೇ 12 ಗಂಟೆ ಆಗಿದೆ ಅಂದ್ಕೋಣ, 12 PM. ಓಕೆ, ಸೊ ನಮಗೆ ಸೂರ್ಯ ಹುಟ್ಟೋದ್ರಿಂದ ಬೇಗ ನಮಗೆ 12 ಗಂಟೆ ಆಗಿದೆ. ಇಲ್ಲಿ USA ಲೆಟ್ಸ್ ಸೇ ಹಿಂದಿನ ದಿನ ರಾತ್ರಿ, ಈಗ ಮೇ ಬಿ ಸಮ್ವೇರ್ ದೇರ್ 2 AM ಅನ್ಕೋಣ. ಇಲ್ಲಿ ದಿಸ್ ಈಸ್ ಯುವರ್ USA, 2 AM. ಲೆಟ್ಸ್ ಸೇ ದಿನ ನಾವು ಮೇ ಬಿ ವಿ ಜಸ್ಟ್ ಟೇಕ್ ಇಟ್ ಆಸ್ 26 ಜುಲೈ. 26 ಜುಲೈ 12 PM ಆಗಿರುತ್ತೆ ಇಲ್ಲಿ. ಅದೇ ಇಲ್ಲಿ 26 ಜುಲೈ 2 AM ಇರುತ್ತೆ. ದಟ್ ಮೀನ್ಸ್ ಅವ್ರಿನ್ನೂ ನಮಗಿಂತ ಹಿಂದೆ ಇರ್ತಾರೆ ಟೈಮಲ್ಲಿ ಅಂತ. ಅವ್ರಿಗೂ ಬೆಳಕಾಗಿರಲ್ಲ, ನಮಗೆ ಬೆಳಕಾಗಿ ಮಧ್ಯಾಹ್ನ ಆಗಿದೆ ಆಲ್ಮೋಸ್ಟ್ ಅಲ್ವಾ. ಸೊ ಇವಾಗ ಏನಾಗುತ್ತೆ ನಿಮಗೆ, ಈಗ ಈ ಇಂಟರ್ನ್ಯಾಷನಲ್ ಡೇಟ್ ಲೈನು ಇದ್ರದ್ದು ಈಸ್ಟ್ ಸೈಡ್ ಬರೋರಿಗೆ ಇನ್ನೂ ಬೆಳಕಾಗಿಲ್ಲ, ವೆಸ್ಟ್ ಸೈಡ್ ಬರೋರಿಗೆ ಆಗಲೇ ಬೆಳಕಾಗಿದೆ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿಂದ ನೀವು ಲೆಟ್ಸ್ ಸೇ ಓಕೆ ನೀವಿವಾಗ USA ವಾಪಸ್ ಈ ಕಡೆ ಬರ್ತೀರಾ ಅಂದ್ಕೊಳ್ಳಿ. USA ವಾಪಸ್ ಈ ಕಡೆ ಬರ್ತಿದ್ದೀರಾ ಅಂತಂದರೆ ಏನಾಗುತ್ತೆ ಅವಾಗ ಅವ್ರಿಗೆ 2 AM ಇದ್ದವ್ರಿಗೆ ಸಡನ್ನಾಗಿ ಇಲ್ಲಿ ಬಂದರೆ ಅವ್ರಿಗೆ ಇಲ್ಲಿ ಮೇ ಬಿ 5 PM ಆಗಿರ್ಬೋದು. ಸೊ ಅವ್ರಿಗೆ ಒಂದಿನ ಲಾಸ್ ಆಗಿಬಿಡುತ್ತೆ. ಯಾಕಂದರೆ ಲೆಟ್ಸ್ ಸೇ ಎಕ್ಸಾಂಪಲ್ ಐ ವಿಲ್ ಜಸ್ಟ್ ಟೇಕ್ ಇಟ್ ಇನ್ ಓಕೆ ಟೈಮ್ ಚೇಂಜ್ ತೊಗೋತೀನಿ ನಿಮ್ಗೆ ಅರ್ಥಕ್ಕೆ. ಓಕೆ, ಐ ಜಸ್ಟ್ ಟೇಕ್ ಇಟ್ ಆಸ್ 9 AM ಅಂತ ಅನ್ಕೋಣ. ಇಲ್ಲಿ ಮೇ ಬಿ 11 PM 25th ಜುಲೈ ಅಂತ ತೊಗೋತೀನಿ. ಓಕೆ, ಸೊ ನೋಡಿ ಇಲ್ಲಿ 9 AM ಬೆಳಗ್ಗೆ ಆಗಿದ್ದರೆ ಇಲ್ಲಿ ಹಿಂದಿನ ದಿನ ರಾತ್ರಿ ಇರುತ್ತೆ, 25th ಜುಲೈ ಅಂದರೆ ಹಿಂದಿನ ದಿನ ಇರುತ್ತೆ. ಸೊ 25th ಜುಲೈಯಲ್ಲಿರೋರು ಈ ಕಡೆ ಬಂದುಬಿಟ್ರೆ ಡೈರೆಕ್ಟಾಗಿ 26 ಜುಲೈ ಸಿಕ್ಬಿಡುತ್ತೆ. ಇಲ್ಲಿ 26 ಜುಲೈ ಅನ್ಕೋಣ. ಸೊ ಅವ್ರಿಗೇನಾಗುತ್ತೆ 25th ಜುಲೈಯಿಂದ ಡೈರೆಕ್ಟಾಗಿ ಅವರು 26 ಜುಲೈ ಜಂಪ್ ಆಗ್ತಾರೆ. ದಟ್ ಮೀನ್ಸ್ ಈಸ್ಟಿಂದ ವೆಸ್ಟಿಗೆ ಅವ್ರೇನಾದರೂ ಮೂವ್ ಆದರೆ ಅವರಿಗೆ ದೇ ಲೂಸ್ ಅ ಡೇ. ಅದೇ 26th ಜುಲೈ ಅವರು ಈ ಕಡೆ ಹೋದರೆ ಅವರಿಗೆ 25th ಜುಲೈ ಇರುತ್ತಿಲ್ಲ ಟೈಮ್ ಅಲ್ವಾ. ಈ ಕಡೆ ಇರೋರು ಈ ಕಡೆ ಹೋದರೆ ಅವ್ರಿಗೇನಾಗುತ್ತೆ ದೇ ಗೇನ್ ಅ ಡೇ.
ಅರ್ಥ ಆಯ್ತಾ? ಬಿಕಾಸ್ ಅವರು 26 ಜುಲೈಗಿಂತ ಹಿಂದೆ 26 ಜುಲೈನ ಜೀವನ ಮಾಡಿಬಿಟ್ಟಿದ್ದಾರೆ, ಮತ್ತೆ 26 ಜುಲೈಗೆ ಹೋಗ್ತಿದ್ದಾರೆ. ದಟ್ ಮೀನ್ಸ್ ಅವ್ರಿಗೆ ಇನ್ನೂ 26 ಜುಲೈ ಎಕ್ಸ್ಟ್ರಾ ಸಿಗುತ್ತೆ. ದಟ್ ಮೀನ್ಸ್ ದೇ ಗೇನ್ ಅಡಿ. ಸೊ ನಾರ್ಮಲಾಗಿ ಹೆಂಗೆ ನೆನ್ಪಿಟ್ಕೋಬೇಕು ಅಂತಂದ್ರೆ ನೀವು ಜಪಾನ್ ಕಂಟ್ರಿ ಇದೆಯಲ್ಲ, ಸೊ ಜಪಾನ್ ಆ್ಯಂಡ್ USA ಕಂಪೇರ್ ಮಾಡ್ಕೊಳ್ಳಿ. ಓಕೆ, ಸೊ ಈ ಜಪಾನ್ ಕಂಟ್ರಿ ಆ್ಯಂಡ್ USA ತೊಗೊಳ್ಳಿ ನೀವು. ಲೆಟ್ಸ್ ಸೇ ಜಪಾನ್ ಕಂಟ್ರಿಲಿ ಇವಾಗ 12 PM 26 ಜುಲೈ ಇದ್ದರೆ, ಇಲ್ಲಿ ಮೇ ಬಿ 10 PM 25 ಜುಲೈ ಇರುತ್ತೆ US ಅಲ್ಲಿ. ಅರ್ಥ ಆಯ್ತಾ? ಸೊ ಇಲ್ಲಿ ಮಧ್ಯಾಹ್ನ ಆಗಿರುತ್ತೆ, ಇಲ್ಲಿ ಬೆಳಗ್ಗೆ ಆಗಿರುತ್ತೆ. 26 ಜುಲೈ ಇದ್ದರೆ ಇಲ್ಲಿ ಹಿಂದಿನ ದಿನ ರಾತ್ರಿ ಇರುತ್ತೆ. ಸೊ USA ಅವರು ಈ ಕಡೆ ಬರ್ತಿರೋ ಅರ್ಥ ನೋಡಿ, 25th ಜುಲೈಯಲ್ಲಿರೋರು 26 ಜುಲೈ ಡೈರೆಕ್ಟಾಗಿ ಜಂಪ್ ಆಗಿಬಿಡ್ತಾರೆ. ಅವ್ರಿಗೆ 26 ಜುಲೈ ಜೀವನ ಮಾಡೋಕ್ಕೆ ಸಿಗಲ್ಲ ಅವ್ರಿಗೆ. ಹಾಗಾಗಿ ದೇ ಲೂಸ್ ಅ ಡೇ. ಅದೇ ಜಪಾನಲ್ಲಿರೋರು USA ಟ್ರಾವೆಲ್ ಮಾಡ್ತಿದ್ದಾರೆ ಅಂತಂದ್ರೆ ಅರ್ಥ ಏನು, ಅವರಿಗೆ 26 ಜುಲೈ ಇರೋರು ವಾಪಸ್ ಮತ್ತೆ 25 ಜುಲೈಗೆ ಹೋಗ್ತಾರೆ. ದಟ್ ಮೀನ್ಸ್ ಅವ್ರಿಗೆ 26 ಜುಲೈ ಮತ್ತೆ ಜೀವನ ಮಾಡೋಕ್ಕೆ ಸಿಗುತ್ತೆ. ಹಾಗಾಗಿ ದಿಗ್ಗೆ ನಡಿ. ಓಕೆ, ಸೊ ದಿಸ್ ಈಸ್ ಯುವರ್ ಈಸ್ಟ್ ಸೈಡ್, ದಿಸ್ ಈಸ್ ಯುವರ್ ವೆಸ್ಟ್ ಸೈಡ್. ಈ ಕಡೆಯಿಂದ ಈ ಕಡೆ ಮೂವ್ ಆದರೆ ಲೂಸ್ ಮಾಡ್ತಾರೆ ಒನ್ ಡೇನ, ಈ ಕಡೆಯಿಂದ ಈ ಕಡೆ ಮೂವ್ ಆದರೆ ಒಂದಿನ ಗೇನ್ ಮಾಡ್ತಾರೆ. ದಟ್ ಮೀನ್ಸ್ ಒಂದಿನ ಎಕ್ಸ್ಟ್ರಾ ಸಿಗುತ್ತೆ ಅವ್ರ ಜೀವನ ಮಾಡೋಕ್ಕೆ ಅಂತ. ಸೊ ದಿಸ್ ಇಸ್ ಎನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಿಮಗೆ ಎಕ್ಸಾಮಲ್ಲಿ ಕನ್ಫ್ಯೂಸ್ ಆಗುತ್ತೆ, ಎಕ್ಸಾಮಲ್ಲಿ ಕೇಳಿದಾಗ ಯೋಚನೆ ಮಾಡಿದಾಗ ಕನ್ಫ್ಯೂಸ್ ಆಗುತ್ತೆ. ಜಸ್ಟ್ ಅರ್ಥ ಮಾಡ್ಕೊಳ್ಳಿ, USA ಇಂದ ಜಪಾನ್, ಜಪಾನಿಂದ USA ಮೂವ್ ಆದಾಗ ಅವ್ರಿಗೆ ಡೇಟ್ ಯಾವ ಥರ ಚೇಂಜ್ ಆಗುತ್ತೆ ಅಂತ ಅದ್ರ ಮೇಲೆ ನೀವು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಓಕೆ, ಸೊ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಈಸ್ 180 degree opposite to the prime meridian. The international date line serves as the line of demarcation between the two consecutive calendar dates. ಸೊ ನಿಮಗೆ ಅದನ್ನೇ ಹೇಳಿದಲ್ಲ, ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಮಾಡಿ, ಈ ಕಡೆ ಇರೋರು ಹಿಂದಿನ ದಿನ ಇರ್ತಾರೆ, ಈ ಕಡೆ ಇರೋರು ಮುಂದಿನ ದಿನ ಇರ್ತಾರೆ ಅಂತ ಹೇಳ್ಬೋದು ನಾವು. ಇಟ್ ಪಾಸಸ್ ಥ್ರೂ ದ ಮಿಡ್ ಪೆಸಿಫಿಕ್ ಓಷನ್, ರಫ್ಲಿ ಫಾಲೋಸ್ 180 degrees ಆಫ್ ದ ಬೇರಿಂಗ್ ಸ್ಟೇಟ್, ತೊಂಗಾ ಆ್ಯಂಡ್ ಅದರ್ ಐಲ್ಯಾಂಡ್ಸ್. ಸೊ ನಿಮ್ಗೆ ಪೆಸಿಫಿಕ್ ಓಷನಲ್ಲಿ ಮೂವ್ ಆಗುತ್ತಲ್ಲ, ಸೊ ದಿಸ್ ಇಸ್ ಯುವರ್ ಪೆಸಿಫಿಕ್ ಓಷನ್. ಇಲ್ಲಿ ಯಾವ ಐಲ್ಯಾಂಡ್ಸ್ ಬರುತ್ತೆ, ತೊಂಗಾ ಐಲ್ಯಾಂಡ್ಸು ಮತ್ತು ಫಿಜಿ ಮತ್ತು ಬೇರಿಂಗ್ ಸ್ಟೇಟ್ ಮೇಲೆಲ್ಲ ಪಾಸ್ ಆಗುತ್ತೆ. ಓಕೆ, ಇಟ್ ಈಸ್ ಲೊಕೇಟೆಡ್ ಹಾಫ್ ವೇ ರೌಂಡ್ ದ ವರ್ಲ್ಡ್ ಫ್ರಮ್ ದ ಪ್ರೈಮ್ ಮೆರಿಡಿಯನ್. ಸೊ ನಿಮಗೆ ಎಕ್ಸಾಕ್ಟಾಗಿ ಈ ಥರ ಇದ್ದರೆ, ಇಲ್ಲಿ ಪ್ರೈಮ್ ಮೆರಿಡಿಯನ್ ಇದ್ದರೆ ಅದರ ಎಕ್ಸಾಕ್ಟ್ ಅಪೋಸಿಟ್ 180 ಡಿಗ್ರಿಯಲ್ಲಿ ಯು ವಿಲ್ ಹ್ಯಾವ್ ಇಂಟರ್ನ್ಯಾಷನಲ್ ಡೇಟ್ ಲೈನ್. ಅರ್ಥ ಆಯ್ತಾ? ಸೊ ಎಕ್ಸಾಮಲ್ಲಿ ಅಪ್ಲಿಕೇಶನ್ ಓರಿಯೆಂಟೆಡ್ ಕ್ವೆಶನ್ ಕೇಳ್ತಾರೆ ಆನ್ ಪ್ರೈಮ್ ಮೆರಿಡಿಯನ್ ಆರ್ ಟೈಮ್ ರಿಲೇಟೆಡ್ ಕ್ವೆಶನ್ ಆರ್ ಇಂಟರ್ನ್ಯಾಷನಲ್ ಡೇಟ್ ಲೈನ್ ರಿಲೇಟೆಡ್ ಕ್ವೆಶನ್. ಸೊ ಇಲ್ಲಿವರೆಗೂ ನಾವು ಲ್ಯಾಟಿಟ್ಯೂಡ್ಸ್ ಮತ್ತು ಲ್ಯಾಂಜಿಟ್ಯೂಡ್ಸ್ ಬಗ್ಗೆ ನೋಡಿದ್ವಿ.